लाइव रत्नाकरा धौतपदां हिमालय किरीटिनीं ब्रह्मराजर्षिरत्नाढ्यां वंदे भारत मातर. ನಮಸ್ಕಾರ ಎಲ್ಲರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಂದು ನಾವು ನಮ್ಮ ದೇಶಕ್ಕಾಗಿ ತ್ಯಾಗ ಬಲಿದಾನಗಳನ್ನು ಮಾಡಿರುವಂತಹ, ತನು ಮನ ಧನ ಪ್ರಾಣವನ್ನ ಅರ್ಪಿಸಿದಂತಹ ಹಲವಾರು ಯೋಧರ ನೆನಪು ಮಾಡಿಕೊಳ್ಳುವಂತಹ ದಿನ. ಈ ಒಂದು ನನ್ನ ಭಾರತ ಯುವ ಅಭಿಯಾನ, ಮೈ ಭಾರತ್ ಯೂತ್ ಕ್ಯಾಂಪೇನ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಈ ಕಳೆದ 15 ದಿನಗಳಿಂದ ನಾವು ಹಲವಾರು ವಿಚಾರಗಳನ್ನ ಕಂಡು ಕೇಳಿ ತಿಳಿದುಕೊಂಡಿದ್ದೀವಿ. ಇವತ್ತು ಇದರ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದ್ದೀವಿ. ಈ ಸಮಾರಂಭವನ್ನ ಇಂದು ಯಶಸ್ವಿಗೊಳಿಸಲು ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಆಗಲಿ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಒಂದು ಔಪಚಾರಿಕವಾಗಿ ಪ್ರಾರಂಭ ಮಾಡೋದಕ್ಕೆ ಇವತ್ತು ವೇದ ಭೂಮಿಯಾದಂಥ ಭಾರತದಿಂದ, ಏಕೆಂದ್ರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಪುರಾತನವಾದ ಸಾಹಿತ್ಯ ಯಾವುದಾದ್ರು ಇದ್ರೆ ಅದು ವೇದ. ಆದ್ದರಿಂದನೇ ಭಾರತವನ್ನ ಜ್ಞಾನ ಭೂಮಿ ಅಂತ ಕೂಡ ಕರೀತಾರೆ. ಆದ್ರಿಂದ ಇಂದಿನ ಕಾರ್ಯಕ್ರಮವನ್ನ ನಾವು ಒಂದು ವೇದ ಘೋಷದ ಮೂಲಕ ಪ್ರಾರಂಭ ಮಾಡೋಣ. ವೇದ ಘೋಷವನ್ನ ಮಾಡಲಿಕ್ಕೆ ನಮ್ಮೊಂದಿಗೆ ಅನಿರುದ್ಧ್ ಭಟ್, 10ನೇ ತರಗತಿಯ ವಿದ್ಯಾರ್ಥಿ, ವಿಶ್ವ ಪ್ರಜ್ಞಾ ಶಾಲೆ ಮಾಗಡಿ ಬೆಂಗಳೂರಿನಿಂದ ಬಂದಿದ್ದಾರೆ. ಸೊ ಅನಿರುದ್ಧ್ ಭಟ್, ದಯವಿಟ್ಟು ವೇದ ಘೋಷವನ್ನ ಪ್ರಾರಂಭಿಸಬೇಕು ಅಂತ ಪ್ರಾರ್ಥನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು. ಓಂ ವಾಗ್ದೇವ್ಯೈ ನಮಃ. ಇಮಾನುಕಂ ಭುವನಾಸೀಷಧೇಮ ಇಂದ್ರಶ್ಚ ವಿಶ್ವೇ ಚ ದೇವಾಃ ಯಜ್ಞಂ ಚ ನಸ್ತನ್ವಂ ಚ ಪ್ರಜಾಂ ಚ ಆದಿತ್ಯೈರಿಂದ್ರಃ ಸಹಸೀಷಧಾತು. ಆದಿತ್ಯೈರಿಂದ್ರಸ್ತಗಣೋ ಮರುದ್ಭಿಃ ಅಸ್ಮಾಕಂ ಭೂತ್ವ ಪಿತಾ ತನೂನಾಂ ಆಪ್ಲವಸ್ವ ಪ್ರಪ್ಲವಸ್ವ ಆಂಡೀಭವಜ ಮಾಮುಹುಃ ಸುಖಾದೀನ್ ದುಃಖ ನಿಧನಾಂ ಪ್ರತಿಮುಂಚಸ್ವ ಸ್ವಾಂ ಪುರಂ ಮರೀಚಯಸ್ತಾಯಂ ಭುವಾಃ. ಯೇ ಶರೀರಾಣ್ಯಕಲ್ಪಯನ್ ತೇ ತೇ ದೇಹಂ ಕಲ್ಪಯಂತು. ಮಾ ಚ ತೇ ಖ್ಯಾಸ್ತತೀರ್ಷತ್ ಉತ್ತಿಷ್ಠತಮಾಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತಾಃ. ರಾಜ್ಯಸ್ತೋಮಸ್ಯ ತೃಪ್ತಾಸಃ ಸೂರ್ಯೇಣ ಸಯುಜೋಷಸಃ ಯುವಾಸುವಾಸಾಃ. ಅಷ್ಟಾಚಕ್ರಾನವದ್ವಾರ ದೇವಾನಾಂ ಪೂರಯೋಧ್ಯ. ತಸ್ಯಾಗುಂ ಹಿರಣ್ಮಯಃ ಕೋಶಃ ಸ್ವರ್ಗೋ ಲೋಕೋ ಜ್ಯೋತಿಷಾವೃತಃ. ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನಾವೃತಾಂ ಪುರೀಂ. ತಸ್ಮೈ ಬ್ರಹ್ಮ ಚ ಬ್ರಹ್ಮಾ ಚ ಆಯುಃ ಕೀರ್ತಿಂ ಪ್ರಜಾಂ ದದುಃ. ವಿಭ್ರಾಜಮಾನಾಂ ಹರಿಣೀಂ ಯಶಸಾ ಸಂಪರಿವೃತಾಂ. ಪುರಗುಂ ಹಿರಣ್ಮಯೀಂ ಬ್ರಹ್ಮಾ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಸುಶ್ರಾವ್ಯವಾಗಿ ವೇದ ಘೋಷವನ್ನ ಮಾಡಿರುವಂತಹ ಅನಿರುದ್ಧ್ ಭಟ್ಗೆ ಧನ್ಯವಾದಗಳು ಮತ್ತು ವಂದನೆಗಳು. ಈ ವೇದ ಘೋಷ ಯಜುರ್ವೇದ ಭಾಗವಾಗಿರುವಂತಹ ಅರುಣ ಪ್ರಶ್ನದಿಂದ ಆಯ್ದ ಭಾಗವಾಗಿತ್ತು.
ಇದರಲ್ಲಿ ನಾವೇ ಕೇಳಿಸ್ಕೊಂಡ ಹಾಗೆ ಉತ್ತಿಷ್ಠತ ಅಂತ ಬಂತು, ಏಳಿ ಎದ್ದೇಳಿ ಅಂತ ವಿವೇಕಾನಂದರು ಯಾವ ವಿಚಾರವನ್ನ ಹೇಳ್ತಾರೆ ಅದು. ಮತ್ತು ನಾವು ಗಮನಿಸಿದ್ರೆ ಅಲ್ಲಿ ಭಾರತ ಅಂತ ಕೂಡ ಒಂದು ಪದದ ಉಪಯೋಗವಾಯಿತು. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಭಾರತ ಎಷ್ಟು ಸನಾತನವಾದದ್ದು ಅಂತ. ಈ ವೇದಘೋಷದಿಂದ ಪ್ರಾರಂಭ ಮಾಡಿದ್ದಕ್ಕೆ ಪರಮಾತ್ಮನ ಕೃಪೆ ಇದೆ ಅಂತ ಭಾವಿಸಿ ಮುಂದಕ್ಕೆ ಹೋಗೋಣ. ಮೈ ಭಾರತ್, ನನ್ನ ಭಾರತ ಎಂಬ ಅಭಿಯಾನವನ್ನ 15 ದಿನಗಳಿಂದ ಆಚರಿಸ್ಕೊಂಡ್ ಬಂದಿರುವಂತಹ ದಿಶಾ ಭಾರತ್ ಸಂಸ್ಥೆ. ಈ 15 ಈ ಸ್ವಾತಂತ್ರ್ಯೋತ್ಸವ ಅಂತಂದಾಗ ನಮ್ಮಲ್ಲಿ ಹಲವಾರು ಜನಕ್ಕೆ ಈ 15ನೇ ಆಗಸ್ಟ್ ಬಂದಾಗ ಒಂದೇ ಮಾತ್ರ ನೆನಪು ಬರುತ್ತೆ. ಆದ್ರೆ 15ನೇ ತಾರೀಕು ಬಂದಿದ್ ಮಾತ್ರ ಆದ್ರೆ ಅದು ಒನ್ ಡೇ ಮಾತ್ರ ಆಗುತ್ತೆ. ಆದ್ರೆ ದಿಶಾ ಭಾರತ್ನ ಒಂದು ಅಭಿಪ್ರಾಯ ಏನಂದ್ರೆ ಅದು ಒನ್ ಡೇ ಮಾತ್ರ ಆಗ್ಬಾರ್ದು, ಅದು ಪ್ರತಿದಿನ ಅನುದಿನ ಅನುಕ್ಷಣ ಎಲ್ಲರ ಮನದಲ್ಲೂ ಕೂಡ ಅಭಿವಂದನೆ ಆಗ್ಬೇಕು ಭಾರತ ಮಾತೆಗೆ ಅನ್ನೋ ದೃಷ್ಟಿಯಿಂದ ಈ 15 ದಿನ ವಿಶಿಷ್ಟವಾಗಿ, ವಿಭಿನ್ನವಾಗಿ ಮತ್ತು ವಿಚಾರಪೂರಿತವಾಗಿ ನಡೆದಿರುವಂತಹ ಕಾರ್ಯಕ್ರಮ ಈ ಮೈ ಭಾರತ್ ಸ್ಟೇಟ್ ಲೆವೆಲ್ ಯೂತ್ ಕ್ಯಾಂಪೇನ್. ದಿಶಾ ಭಾರತ್ ಹಾಗಾದ್ರೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ಒಂದು ಅರ್ಧ ನಿಮಿಷದಲ್ಲಿ ಹೇಳೋದಾದ್ರೆ, ಮುಖ್ಯವಾಗಿ ನೋಡಿ, ನಮ್ಮ ದೇಶದಲ್ಲಿ ಇಂದು 65ಕ್ಕೂ ಹೆಚ್ಚು ಶೇಕಡ 65ಕ್ಕೂ ಹೆಚ್ಚು ಯುವಕರಿದ್ದಾರೆ. ಎಲ್ಲರೂ ಕೂಡ ಇನ್ಫಿನಿಟ್ ಎನರ್ಜಿ, ಇನ್ಫಿನಿಟ್ ಪೊಟೆನ್ಶಿಯಲ್, ಇನ್ಫಿನಿಟ್ ಡಿವಿನಿಟಿಯನ್ನ ಹೊಂದಿದ್ದಾರೆ. ಅನಂತ ಶಕ್ತಿಯ ಗಣಿ ಅಂತ ವಿವೇಕಾನಂದರು ಯಾರನ್ನು ಕರೀತಾರೆ ಅಂಥವ್ರು. ಆದ್ರೆ ಇಷ್ಟು ಶಕ್ತಿ ಎಲ್ಲಿ ಹೋಗ್ತಾ ಇದೆ? ಉದಾಹರಣೆಗೆ ಒಂದು ಪ್ರವಾಹಪೂರಿತವಾಗಿರುವಂತಹ ನದಿ ಹರಿದುಕೊಂಡು ಸಮುದ್ರದ ಕಡೆ ಹೋಗ್ತಾ ಇದೆ ಅಂತಂದ್ರೆ ನಾವು ಹಾಗೆ ಬಿಟ್ರೆ ಸಮುದ್ರಕ್ಕೆ ಹೋಗುತ್ತೆ, ನೀರು ಯಾರಿಗೂ ಕೂಡ ಉಪಯೋಗಕ್ಕೆ ಹೆಚ್ಚು ಬರೋದಿಲ್ಲ. ಆದ್ರೆ ಆ ನದಿಯ ನೀರು ಹೆಚ್ಚು ಉಪಯೋಗ ಆಗಬೇಕು ಅಂದ್ರೆ ಒಂದು ಅಣೆಕಟ್ಟನ್ನ ಕಟ್ಟಿ ಅದರ ಮೂಲಕ ಕೆನಾಲ್ಗಳನ್ನ ಸೃಷ್ಟಿ ಮಾಡಿ ಅದನ್ನ ಇರಿಗೇಷನ್ಗೆ ಮತ್ತು ಹಲವಾರು ಬೇರೆ ಬೇರೆ ಪರ್ಪಸಸ್ಗಳಿಗೆ ಉಪಯೋಗಿಸಿದಾಗ ಅದರ ನಿಜವಾದ ಒಂದು ಉಪಯೋಗ ಆಗುತ್ತೆ. ಹಾಗೆ ಇವತ್ತು 65% ಪಾಪ್ಯುಲೇಷನ್ ಇರುವಂತಹ ಭಾರತ, ಯಂಗೆಸ್ತಾನ್ ಅಂತ ಕರೆಸ್ಕೊಳ್ಳುವಂತಹ ಭಾರತದ ಯುವಕರಿಗೆ ಒಂದು ಡೈರೆಕ್ಷನ್ ಕೊಡ್ಬೇಕು. ಅವರಲ್ಲಿ ಎನರ್ಜಿ ಇದೆ, ಪೊಟೆನ್ಶಿಯಲ್ ಇದೆ, ಆದ್ರೆ ಅದಕ್ಕೊಂದು ಡೈರೆಕ್ಷನ್, ಆ ಡೈರೆಕ್ಷನ್ ದಿಶಾ. ಆ ದಿಶಾವನ್ನ ಕೊಟ್ಟು ಅವರ ಜೀವನ ಒಂದು ಉತ್ಕೃಷ್ಟವಾಗಿರಬೇಕು. ಆದ್ರೆ ಅವರ ಜೀವನ ಮಾತ್ರ ಉತ್ಕೃಷ್ಟವಾಗದೆ ಅದು ಭಾರತ ಮಾತೆಗೆ ಅರ್ಪಣೆ ಆಗಬೇಕು ಅನ್ನುವಂತ ಒಂದು ಮಹೋನ್ನತವಾದಂತ ಉದ್ದೇಶವನ್ನ ಹೊಂದ್ಕೊಂಡಿರುವಂತ ಸಂಸ್ಥೆ ದಿಶಾ ಭಾರತ್. 15 ವರ್ಷಗಳಿಂದ ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಹೊಸ ರೆವಲ್ಯೂಷನ್ ಅನ್ನ, ಕ್ರಾಂತಿಯನ್ನ ಶುರು ಮಾಡಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅನ್ನ ತಂದಿದೆ. ಆದ್ರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅನ್ನು ಕೂಡ ಬರೀ ಲೆಕ್ಚರ್ಸ್ ಮೂಲಕ ಅಲ್ಲದೆ ಆಕ್ಟಿವಿಟಿ ಬೇಸ್ಡ್ ಮಾಡಿ ನೋ ಯೋರ್ ಸೆಲ್ಫ್, ನೋ ಯೋರ್ ಕಂಟ್ರಿ ಅಂಡ್ ನೋ ಯೋರ್ ಕಲ್ಚರ್, ಈ ದೃಷ್ಟಿಯಿಂದ ಹಲವಾರು ಲಕ್ಷಾಂತರ ಜನರ ಯುವಕರ ಮನಸ್ಸುಗಳನ್ನ ಪರಿವರ್ತನೆ ಮಾಡುವಂತಹ ಒಂದು ಮಹೋನ್ನತವಾದಂತಹ ಪ್ರಯತ್ನವನ್ನ ಹಮ್ಮಿಕೊಂಡಿದೆ. ಈ ದಿಶಾ ಭಾರತ್ ಸಂಸ್ಥೆಯಿಂದ ಮೈ ಭಾರತ್ ಕ್ಯಾಂಪೇನ್ ನಡೀತಾ ಇದೆ. ಇಂದು ಕೊನೆಯ ದಿನಕ್ಕೆ ಬಂದಿದ್ದೀವಿ. ಈ ಕೊನೆಯ ದಿನದ ಒಂದು ಸ್ಪೆಷಾಲಿಟಿ, ವಿಶಿಷ್ಟತೆ ಏನು ಅಂದ್ರೆ, ಈ 15 ದಿನಗಳಲ್ಲಿ ನಾವು ನಮ್ಮ ದೇಶಕ್ಕಾಗಿ ದುಡಿದ, ಮಡಿದ, ರಾಷ್ಟ್ರ ಯಜ್ಞಕ್ಕಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂತಹ ಲಕ್ಷಾಂತರ ಜನರನ್ನ ನೆನಪು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಈ ಯಜ್ಞದ ಕೊನೆಯ ದಿನವಾದಂತಹ ಇಂದು ನಾವು ಯಾವುದಕ್ಕೆ ಬಂದಿದ್ದೀವಿ ಅಂದ್ರೆ ಯಜ್ಞದ ಪೂರ್ಣಾಹುತಿ ಯಜ್ಞಕ್ಕೆ ಬಂದಿದ್ದೀವಿ. ಯಜ್ಞದ ಪೂರ್ಣಾಹುತಿ ಮಾಡ್ಲಿಕ್ಕೆ ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಾದಂತ ಶ್ರೀ ತೇಜಸ್ವಿ ಸೂರ್ಯ ಅವರು ಕೂಡ ಬಂದಿದ್ದಾರೆ. ಆದ್ರಿಂದ ತೇಜಸ್ವಿ ಸೂರ್ಯ ಅವರ ಪರಿಚಯವನ್ನು ಮತ್ತು ದಿಶಾ ಭಾರತ್ ಹಮ್ಮಿಕೊಂಡಿರುವಂತಹ ಈ 15 ದಿನದ ಕ್ಯಾಂಪೇನ್ನ ಸಣ್ಣ ಪಕ್ಷಿ ನೋಟ ವರದಿಯನ್ನು ಕೂಡ ಕೊಡಬೇಕು ಅಂತ ದಿಶಾ ಭಾರತ್ ಸಂಸ್ಥೆಯ ಫೌಂಡರ್ ಸೆಕ್ರೆಟರಿ, ಸಂಸ್ಥಾಪಕ ಕಾರ್ಯದರ್ಶಿಯಾದಂತಹ ಶ್ರೀಮತಿ ರೇಖಾ ರಾಮಚಂದ್ರನ್ ಅವರನ್ನ ಪ್ರಾರ್ಥನೆ ಮಾಡ್ಕೊಡ್ತೀವಿ. Namaste, welcome to you all. Warm greetings to one and all on the auspicious occasion of the 74th Independence Day celebrations. With a deep sense of gratitude and fulfillment, Disha Bharat presents you a report of My Bharat Online Youth Campaign. A very brief report we want to present. Yes, My Bharat statewide online youth campaign was launched by Disha Bharat from 1st August to 15th August 2020 on the 74th Independence Day. Hundreds of students from various colleges and schools from across Karnataka participated in various programs held for student activities at 11 a.m. each day. Inspiring stories about freedom fighters, various speeches about Bharat, poetry, dance, patriotic songs, and many other activities were organized for the students. Evening lecture series had talks from eminent speakers across India on the past, present, and future of Bharat. Speakers included
Honorable Finance Minister Srimati Nirmala Sitharaman, Union Minister Srimati Smriti Irani and many others spoke on various topics related to pre-independent and post-independent India, focusing upon Know Your Country theme of Disha Bharat. And Chief Minister B.S. Yediyurappa, Pujya Shri Shri Ravi Shankar Guruji and many other eminent personalities, academicians endorsed and blessed the state level online youth campaign. So to tell you, it was a very, very successful campaign and we are in the last lap today. And now I take the privilege of welcoming the speaker of this evening and youth icon, the son of Karnataka. It's none other than Shri Tejasvi Surya. A very warm welcome to you, Shri Tejasvi Surya. I take this privilege again. Tejasvi Surya is the member of parliament in the Lok Sabha representing the Bangalore South constituency. Born on 16th November 1990, at the age of 11, he was awarded the National Balashri Honor in 2001 while studying at Sri Kumaran Children's Home, Tyagaraja. He completed his PUC education from National College, Jayanagar, Bengaluru. He later graduated from Bangalore Institute of Legal Studies with a Bachelor of Academic Law and an LLB. Tejasvi worked actively in Akhil Bharatiya Vidyarthi Parishad and later Bharatiya Janata Party Yuva Morcha. In 2019 Lok Sabha elections, Tejasvi contested from Bangalore South constituency, won the elections by a margin of 331,192 votes, making him the one of the youngest MP after having assumed office at the age of 28 years, 6 months and 7 days. So that is Tejasvi Surya is a promising youth leader with high oratory skills and debating skills. We all know about him. We often see him and really a youth icon for all of us. So thank you so much, all of you. Over to you, Shri Tejasvi Surya. Rekha ji, bhala santosha. Thank you so much. Yes, thank you. Thank you. Disha Bharatada ಈ 15 ದಿನಗಳ ಅಭಿಯಾನದ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೇವೆ. ಪ್ರಥಮವಾಗಿ ಈ ಕಾರ್ಯಕ್ರಮದಲ್ಲಿ ಮುಖಾಂತರ, ಯೂಟ್ಯೂಬ್ನ ಮುಖಾಂತರ, ಇತರೆ ಆನ್ಲೈನ್ ವ್ಯವಸ್ಥೆಗಳ ಮುಖಾಂತರ ನಮ್ಮ ಜೊತೆಗೆ ಸೇರ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ಇವತ್ತಿನ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವದ ವಿಶೇಷ ಶುಭಾಶಯಗಳನ್ನ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಕಳೆದ 15 ದಿವಸಗಳಲ್ಲಿ ಬಹಳ ಅತ್ಯುತ್ತಮವಾಗಿ ದೇಶದ ವಿತ್ತ ಸಚಿವೆಯಿಂದ ಹಿಡಿದು ಸ್ಮೃತಿ ಇರಾನಿಯಂತಹ ತೀಕ್ಷ್ಣ ಬುದ್ಧಿಮತ್ತೆಯ ಕೇಂದ್ರ ಸಚಿವರದವರೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಕೆಲಸ ಮಾಡ್ತಾ ಇರುವಂತ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಹೊಂದಿ ಯುವಕರಿಗೆ ದಿಕ್ಕನ್ನು ತೋರಿಸುವಂತ ಶಕ್ತಿ ಇರುವಂತ ಎಲ್ಲರನ್ನ ನೀವು ಇವತ್ತು ಕರೆಸಿ 15 ದಿವಸಗಳ ಕಾಲ ಮಾತನಾಡಿಸಿದ್ದೀವಿ. ಪ್ರತಿ ದಿವಸ ನಾನು ನೋಡ್ತಾ ಇದ್ದೆ, ಕನಿಷ್ಠ 500ರಿಂದ 1000 ಜನ ದಿಶಾ ಭಾರತದ ಈ ಫೇಸ್ಬುಕ್ ಲೈವ್ ನಲ್ಲಿ ಪ್ರತಿ ದಿವಸ ಭಾಗವಹಿಸ್ತಾ ಇದ್ರು. ಶ್ರೋತೃಗಳು ಕೂಡ ಬಹಳ ಸಂಸ್ಕಾರಯುತ ಜನ ಇದನ್ನ ಕೇಳ್ತಾ ಇದ್ರು, ಸಾಕಷ್ಟು ಜನಕ್ಕೆ ಶೇರ್ ಮಾಡ್ತಾ ಇದ್ರು. ಹೀಗೆ ಕಳೆದ 15 ದಿವಸಗಳಲ್ಲಿ ಈ ಸ್ವಾತಂತ್ರ್ಯೋತ್ಸವದ ಪರ್ವವನ್ನ ಅತ್ಯಂತ ಅರ್ಥಗರ್ಭಿತವಾಗಿ ದಿಶಾ ಭಾರತ ಯುವಕರ ಮಧ್ಯದಲ್ಲಿ
ಆಚರಣೆಯನ್ನ ಮಾಡಿದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ, ಅದರ ಸಮಾರೋಪದ ಸಮಾರಂಭದಲ್ಲಿ ನನ್ನನ್ನು ಕೂಡ ತಾವು ಜೋಡಿಸ್ಕೊಂಡಿರುವಂಥದ್ದು ನನಗೆ ಬಹಳ ಸಂತೋಷದ ಸಂಗತಿ. ಬಂಧುಗಳೇ, ಇವತ್ತು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯೋತ್ಸವದ ದಿನಾಚರಣೆ. ಭಾರತ 1947ರಲ್ಲಿ ಸ್ವಾತಂತ್ರ್ಯವನ್ನ ಮಾತ್ರ ಪಡೀತು, ಪೊಲಿಟಿಕಲ್ ಫ್ರೀಡಮ್ ಮಾತ್ರ ಪಡೀತು. ಆದ್ರೆ ಒಂದು ಹೊಸ ರಾಷ್ಟ್ರ ಶುರುವಾದ ದಿವಸ ಅಲ್ಲ ಅದು. ಇಂಡಿಯಾ ವಾಸ್ ನಾಟ್ ಬಾರ್ನ್ ಆನ್ ದ 15th of August 1947. India as a modern nation state only attained political independence on the 1947 15th of August. ನಾವು ಹಲವಾರು ಶತಮಾನಗಳಿಂದ, ಹಲವಾರು ಸಹಸ್ರ ವರ್ಷಗಳಿಂದ ಜೀವಂತವಾಗಿರುವಂತಹ ಒಂದು ಸಂಸ್ಕೃತಿ ಮತ್ತು ಒಂದು ಧಾರ್ಮಿಕ ಪರಂಪರೆ. ಇಂಡಿಯಾ ಇಸ್ ಅ ಲಿವಿಂಗ್ ಸಿವಿಲೈಸೇಷನ್. ಬಹಳಷ್ಟು ಜನ ಬುದ್ಧಿಜೀವಿಗಳು, ಬಹಳಷ್ಟು ಜನ ಪೊಲಿಟಿಕಲ್ ಥಿಂಕರ್ಸ್ ನೇಷನ್ ಸ್ಟೇಟ್ ಅನ್ನುವಂಥ ಕಾನ್ಸೆಪ್ಟ್ ಪ್ರಾರಂಭ ಆಗಿದ್ದೇನೆ ಫ್ರೆಂಚ್ ರೆವಲ್ಯೂಷನ್ ನಂತರ 19ನೇ ಶತಮಾನದಲ್ಲಿ ಅಂತ ವ್ಯಾಖ್ಯಾನಿಸ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ರಾಷ್ಟ್ರದ ಪರಿಕಲ್ಪನೆ 19ನೇ ಶತಮಾನದಲ್ಲಿ ಪ್ರಾರಂಭ ಆಗಿದ್ದು ಅಥವಾ 18ನೇ ಶತಮಾನದಲ್ಲಿ ಪ್ರಾರಂಭ ಆಗಿದ್ದು ಅಲ್ಲ. ವೇದಗಳ ಕಾಲದಿಂದಲೂ ಈ ದೇಶದಲ್ಲಿ ರಾಷ್ಟ್ರ ಅಂದ್ರೆ ಏನು, ರಾಷ್ಟ್ರದ ಕಲ್ಪನೆ ಅಂದ್ರೆ ಏನು ಅನ್ನೋದು ಈ ದೇಶದ ಪೂರ್ವಿಕರಿಗೆ ಈಗಾಗ್ಲೇ ಗೊತ್ತಿತ್ತು. ಪ್ರಮೋದ್ ಅವರು ಆ ವೇದ ಘೋಷವನ್ನ ಹೇಳಬೇಕಾದ್ರೆ ನನಗೆ ನೆನಪಾಯಿತು. ಶುಕ್ಲ ಯಜುರ್ವೇದದಲ್ಲಿ ವೈದಿಕ ರಾಷ್ಟ್ರಗೀತೆ ಅಂತ ಬರುತ್ತೆ. ಅಂದ್ರೆ ರಾಷ್ಟ್ರಕ್ಕೆ ಇವತ್ತು ನಾವ್ ಹೇಗೆ ಜನಗಣ ಮನ ಮೂಲಕ ನಾವಿವತ್ತು ಗೌರವ ಸಲ್ಲಿಸ್ತೇವೋ, ರಾಷ್ಟ್ರಗೀತೆ ಅಂತ ಸಲ್ಲಿಸ್ತೇವೋ, ಅದೇ ರೀತಿ ವೇದಗಳ ಕಾಲದಲ್ಲೂ ಕೂಡ ಇದೇ ರೀತಿ ಒಂದು ರಾಷ್ಟ್ರಗೀತೆಯ ಕಲ್ಪನೆ ಇತ್ತು. ರಾಷ್ಟ್ರವೇ ಇಲ್ದಲೇ ಇದ್ರೆ ರಾಷ್ಟ್ರಗೀತೆ ಹೇಗ್ ಬರ್ಲಿಕ್ಕೆ ಸಾಧ್ಯ? ಆ ರಾಷ್ಟ್ರಗೀತೆ ಹೇಗಿತ್ತು? ಆ ಬ್ರಾಹ್ಮಣೋ ಬ್ರಹ್ಮ ವರ್ಚಸಿ ಜಾಯತಾಂ ಅಸ್ಮಿನ್ ರಾಷ್ಟ್ರೇ ರಾಜನ್ಯ ಇಶವಃ ಅರ್ಯತೋ ಜಾಯತಾಂ ದೋಗ್ಧ್ರಿ ಮಹಾರಥೋ ಜಾಯತಾಂ ದೋಗ್ಧ್ರಿ ಧೇನುಃ ಓಢಾನಡ್ವಾನ್ ಆಶು ಸಪ್ತಿಃ ಪುರಂಧಿರ್ಯೋಷಾಃ ಜಿಷ್ಣೋ ವಿಶೇಷ ಶ್ರೇಷ್ಠಾಭ್ಯೋ ಯುವಾಃ ಅಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಃ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಓಷಧಯಃ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ. ಹೀಗೆ ಯಜುರ್ವೇದದಲ್ಲಿ ಹೇಳ್ತಾರೆ. ನಮ್ಮ ಮಹಾರಾಜ ಹೀಗಿರ್ಬೇಕು, ಅವನ್ ಮಹಾರಥಿ ಆಗಿರ್ಬೇಕು, ಮಹಾಶೂರನಾಗಿರ್ಬೇಕು, ಸಭ್ಯರಾಗಿರ್ಬೇಕು, ಮೌಲ್ಯಾಧಾರಿತ ಕ್ಯಾರೆಕ್ಟರ್ ಹೊಂದದಂತವ್ರು ಇರ್ಬೇಕು. ಕಾಲ ಕಾಲಕ್ಕೆ ನಿಕಾಮೆ ಪರ್ಜನ್ಯೋ ವರ್ಷತು, ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಹೊಂದಬೇಕು. ಹೆದರಿಕೆ ಪುಕ್ಕಲುತನ ಇರುವಂತಹ ರಾಜಕಾರಣಿಗಳು ರಾಜರಲ್ಲ, ರಾಜರಾಗಿರ್ಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಅವ್ರು ಹೇಳ್ತಾರೆ ಯೋಗಕ್ಷೇಮೋನ ಕಲ್ಪತಾಂ. ಯೋಗಕ್ಷೇಮ, ನಾವಿವತ್ತೇನು ಇಂಗ್ಲಿಷ್ ನಲ್ಲಿ ಪೊಲಿಟಿಕಲ್ ಡಿಸ್ಕೋರ್ಸ್ ನಲ್ಲಿ ವೆಲ್ಫೇರ್ ಸ್ಟೇಟ್ ಅಂತ ಕರಿತೇವೆ, ಆ ವೆಲ್ಫೇರ್ ಸ್ಟೇಟ್ ಅನ್ನೋದಿರ್ಬೇಕು. ಹೀಗೆ ಇವತ್ತು ನಾವು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ನೇಹಿತರೆ, ಇದ್ರ ಹಿಂದೆ ಸುಮಾರು ಒಂದು 7-8 ಸಾವಿರ ವರ್ಷಗಳ ಕಾಲ ಸತತವಾಗಿ ಈ ರಾಷ್ಟ್ರದ ಕಲ್ಪನೆಯನ್ನ ಜೀವಂತವಾಗಿಟ್ಕೊಂಡು ಆ ರಾಷ್ಟ್ರದ ಜೀವನ ಶೈಲಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳು, ನಾವು ಪೂಜಿಸುವಂತಹ ದೇವರುಗಳು, ನಾವು ಪೂಜಿಸುವಂತಹ ಒಂದು ಭಾವನೆ, ಈ ಎಲ್ಲದನ್ನ ಜೀವಂತವಾಗಿಟ್ಕೊಂಡಿರುವಂತಹ ಒಂದು ಭಾವನಾತ್ಮಕತೆ ಏನಿದೆ, ಅದನ್ನ ಇವತ್ತು ನಾವು ರಾಷ್ಟ್ರ ಅಂತ ಹೇಳಿ ನಾವಿವತ್ತು ಗೌರವಿಸ್ತಾ ಇದ್ದೀವಿ. ಅದನ್ನ ನಮಗೆ ಸರಿ ಅನ್ನಿಸಿದಂತಹ ರೀತಿಯಲ್ಲಿ ಅದರ ಒಂದು ಡೈಮೆನ್ಷನ್, ಅದನ್ನ ಫ್ಲವರಿಂಗ್ ಅನ್ನ ನಾವು ಮಾಡೋದನ್ನ ನಾವಿವತ್ತು ಪೊಲಿಟಿಕಲ್ ಫ್ರೀಡಮ್ ಆಗಿ ನಾವಿವತ್ತು ಕರೀತಾ ಇದ್ದೇವೆ ಅಷ್ಟೇ. ಭಾರತದ ಈ ಒಂದು ಜೀನಿಯಸ್ ಏನಿದೆ ಅದರ ಬಗ್ಗೆ ಸಿಕ್ಕಾಪಟ್ಟೆ ವ್ಯಾಖ್ಯಾನ ಪ್ರಪಂಚದ ಬಹಳ ದೊಡ್ಡ ದೊಡ್ಡ ಯಾಕೆ ಅಂತಂದ್ರೆ ಭಾರತ ಆ ಮಟ್ಟದ ಒಂದು ಕೊಡುಗೆಯನ್ನ ಪ್ರಪಂಚಕ್ಕೆ ಈಗ ಅದನ್ನ ಮುಂದುವರಿಸಿಕೊಂಡು ಹೋಗೋದು ಹೇಗೆ ಅನ್ನೋದನ್ನ ಪ್ರತಿ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯಂದು ನಾವು
ಆ ಒಂದು ಕಾಂಟೆಂಪ್ಲೇಷನ್ ಅನ್ನ ನಾವೆಲ್ಲರೂ ಕೂಡ ಮಾಡಬೇಕಿದೆ. ವಿಲ್ ಡ್ಯೂರೆಂಟ್ ನ ಕುರಿತಾಗಿ ಹೀಗೆ ಬರೀತಾರೆ, India was the motherland of our race and Sanskrit the mother of Europe's languages. She was the mother of our philosophy, mother through the Arabs of much of our mathematics, mother through the Buddha of the ideals and values embodied in Christianity, mother through the village community of self-government and democracy. Mother India is in many ways the mother of us all. ಹೀಗೆ ವಿಲ್ ಡ್ಯೂರೆಂಟ್ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನ ಬರಿಬೇಕಾದ್ರೆ ಭಾರತದ ಕುರಿತಾಗಿ ಹೀಗೆ ಬರೀತಾರೆ. ನಾವ್ ಇವತ್ವರೆಗೂ ಕೂಡ ಈ ಪರಂಪರೆಯನ್ನ ಜೀವಂತವಾಗಿ ಇಟ್ಕೊಂಡು ಬಂದಿದ್ದೀವಲ್ಲ, ನಾವು ಮಾಡಿರುವಂತಹ ಬಹಳ ದೊಡ್ಡ ಸಾಧನೆಯಲ್ಲಿ ಈ ಸರ್ವೈವಲ್ ಇದೆಯಲ್ಲ, ಇದೇ ನಮ್ಮ ಮೊದಲ ಬಹಳ ದೊಡ್ಡ ಸಾಧನೆ. ಯಾಕೆ ಅಂತಂದ್ರೆ ಈ ನಮ್ಮ ತನವನ್ನ ಕಳ್ಕೊಂಡಂತ ಎಷ್ಟೋ ಸಂಸ್ಕೃತಿಗಳು ಭೂಪಟದಿಂದ ನಶಿಸಿ ಹೋಗ್ಬಿಟ್ಟಿದ್ದಾವೆ. ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ಕೊಳ್ಳಿಕ್ಕೆ ಆ ಸಿವಿಲೈಸೇಷನಲ್ ಮೆಮೊರಿನೇ ಅವರಲ್ಲಿ ಉಳಿದಿಲ್ಲ. ಆದ್ರೆ ನಾವಿವತ್ತು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೋದ್ರಲ್ಲಿ ಈ ವೇದಿಕ ಪರಂಪರೆಯಿಂದ ನಾವು ಏನು ಪ್ರಾರಂಭ ಮಾಡ್ತಾ ಇದ್ದೀವಲ್ಲ, ಇಟ್ ರಿಮೈಂಡ್ಸ್ ಅಸ್ ಆಫ್ ದಿ great sacrifices that have been made to protect this civilizational continuity across the last so many thousand years. And that gives the Bharatiya civilization its inherent strength. Yenidi inherent strength? ಋಷಿ ಅರಬಿಂದರು ಇವತ್ತು ಅವರ ಹುಟ್ಟುದಬ್ಬ. ನಾವು ಅದನ್ನ ಇವತ್ತು ಆ ಕಾರಣಕ್ಕೆ ಅದನ್ನ ನೆನಪಿಸ್ಕೊಳ್ಬೇಕು. ಋಷಿ ಅರಬಿಂದರು ಬಹಳ ಚೆನ್ನಾಗಿ ಒಂದು ಕಡೆ ಭಾರತ ಅಂದ್ರೆ ಏನು ಅನ್ನೋದನ್ನ ಅವ್ರು ಹೇಳ್ತಾರೆ. ಏನು ಭಾರತ ಅಂದ್ರೆ? ಈಸ್ ಇಂಡಿಯಾ ಅ ಕಲೆಕ್ಷನ್ ಆಫ್ ಇಂಡಿವಿಜುವಲ್? ಈಸ್ ಇಂಡಿಯಾ ಅ ಕಲೆಕ್ಷನ್ ಆಫ್ a piece of territory of land? What is Bharata? What is India? ಅದ್ಭುತವಾಗಿ ಅರಬಿಂದರು ಹೇಳ್ತಾರೆ, ಇಂಡಿಯಾ ಏನು ಅಂತಂದ್ರೆ ದಿ ರೆವಲ್ಯೂಷನ್ ಆಫ್ ದಿ ಇಂಡಾಮಿಟಬಲ್ ಎನರ್ಜಿ ಆಫ್ ಮದರ್ ಇಂಡಿಯಾ. ದಿ ರೆವಲ್ಯೂಟಬಲ್ ಎನರ್ಜಿ ಆಫ್ ಮದರ್ ಇಂಡಿಯಾ. ದ ಮದರ್ ಇಂಡಿಯಾ ವಿಲ್ ರಿವೀಲ್ ಹರ್ ಸೆಲ್ಫ್. ಏನದು? ಈ ಎನರ್ಜಿ ಅಂದ್ರೆ ಏನು? ನಾವು ಇದನ್ನ ಇವತ್ತಿಗೂ ಅದನ್ನ ಅನುಭವಿಸ್ತೇವೆ. ಒಂದೇ ಮಾತರಂ ಹಾಡು ಕೇಳಿದಾಗ ಮೈ ನವಿರೇಳತ್ತಲ್ಲ, ಅದು ಈ ರೆವಲ್ಯೂಷನ್ ಆಫ್ ದಿಸ್ ಎನರ್ಜಿ. ಸ್ವಾತಂತ್ರ್ಯೋತ್ಸವದ ದಿನ ಪ್ರಧಾನಿ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತೋದನ್ನ ನಾವು ನೋಡ್ತೀವಲ್ಲ, ಆ ಎದೆ ತುಂಬಿ ಬರುತ್ತಲ್ಲ, ಅದು ದಿ ಅನ್ರಾವೆಲಿಂಗ್ ಆಫ್ ದಿಸ್ ಎನರ್ಜಿ. ಕ್ರಿಕೆಟ್ ಮ್ಯಾಚ್ ಆಗಬೇಕಾದಾಗ, ಇನ್ಯಾವುದೋ ಒಂದು ಕಥೆ ಇದ್ದಾಗ, ಲತಾ ಮಂಗೇಶ್ಕರ್ದು ಏ ಮೇರೆ ವತನ್ ಕೆ ಲೋಗೋ ಅಂತ ಹಾಡು ಕೇಳಿದಾಗ ಕಣ್ಣಂಚಲ್ಲಿ ನೀರು ತುಂಬತ್ತಲ್ಲ, ಆ ಎನರ್ಜಿ ಇದೆಯಲ್ಲ, ಆ ಭಾವನೆ ಇದೆಯಲ್ಲ, ಅದು ಭಾರತೀಯತೆ ಮತ್ತು ರಾಷ್ಟ್ರದ ಒಂದು ಕಲೆಕ್ಟಿವ್ ಸ್ಪಿರಿಟ್ ಆ ರೀತಿ ನಮ್ಮಲ್ಲಿ ಜೀವಂತವಾಗಿದೆ. ಅದನ್ನು ನಾವು ಹೇಗೆ ಮುಂದುವರಿಸ್ತಾ ಹೋಗಬಹುದು? ಆ ಒಂದು ಪಾಸಿಟಿವ್ ಶಕ್ತಿಯ ಮೇಲೆ ನಾವು ಹೇಗೆ ಅದನ್ನ ಗೆಲ್ತಾ ಹೋಗಬಹುದು? ನಾವು ಆ ಒಂದು ಚಿಂತನೆಯನ್ನ ಪ್ರತಿ ವರ್ಷ ಹಾಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಭಾರತದ ಎದುರುಗಡೆ ನಾವು 74ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮೆದುರುಗಡೆ ವಿಪುಲವಾದ ಅವಕಾಶಗಳು ನಮ್ಮೆದುರುಗಡೆ ತಿರ್ಕೊಂಡಿವೆ. ನಮಗೆ ಬಹಳಷ್ಟು ವರ್ಷಗಳಿಂದ ಒಂದು ಕೊರಗಿತ್ತು. ಈ ದೇಶಕ್ಕೆ ಸರಿಯಾಗಿರುವಂತಹ ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಯಾವುದೇ ಒಂದು ಕನಸನ್ನ ರಾಷ್ಟ್ರ ಧರ್ಮದಲ್ಲಿ ನಾವದನ್ನ ರಿಯಲೈಸ್ ಮಾಡಬೇಕು ಅಂತಂದಾಗ ಅದಕ್ಕೆ ಪೊಲಿಟಿಕಲ್ ಲೀಡರ್ಶಿಪ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಹೇಗೆ ನಮ್ಮೆಲ್ಲರ ವೈಯಕ್ತಿಕ ಸ್ವಧರ್ಮ ಅನ್ನೋದಿದೆಯೋ, ಅದೇ ರೀತಿ ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ಒಂದು ರಾಷ್ಟ್ರ ಧರ್ಮ ಕೂಡ ಇದೆ, ಒಂದು ರಾಜ್ಯ ಧರ್ಮ ಕೂಡ ಇದೆ. ನಮ್ಮೆಲ್ರಿಗೂ ಇದ್ದಂತ ಕೊರತೆ ಏನು ಅಂತಂದ್ರೆ, ನಮ್ಮೆಲ್ಲ ಸ್ವಧರ್ಮಗಳನ್ನ ನಾವ್ ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನಮ್ಮ ರಾಷ್ಟ್ರ ಧರ್ಮ ಸರಿಯಾಗಿರುವಂತಹ ರಾಜನ ಆಳ್ವಿಕೆಯ ಕೈಯಲ್ಲಿಲ್ಲ. ಆ ಪೊಲಿಟಿಕಲ್ ಲೀಡರ್ಶಿಪ್ ಸರಿಯಾಗಿಲ್ಲ. ಅದನ್ನು ಸರಿ ಹೋದಬೇಕು ಅನ್ನುವಂಥ ನಮ್ಮೆಲ್ಲರಲ್ಲಿತ್ತು. 2014ರಲ್ಲಿ ನಾನು ನೀವು ಎಲ್ಲರ ಪರಿಶ್ರಮದಿಂದ 2014ರಲ್ಲಿ ಆ ರೀತಿಯ ಒಂದು ನಾಯಕತ್ವವನ್ನು ನಾವು ಭಾರತ ದೇಶಕ್ಕೆ ಕೊಟ್ವಿ. ಇವತ್ತು ಅತ್ಯಂತ ಪ್ರಗತಿಯಿಂದ ಬೇರೆ ಬೇರೆ ಆಯಾಮಗಳಲ್ಲಿ ಭಾರತ ಮುಂದುವರಿತಾ ಇದೆ. ಇವತ್ತು ಸಮಯ ಕಡಿಮೆ ಇರೋದ್ರಿಂದ ಮೂರೇ ಬಹುಮುಖ್ಯವಾಗಿರುವಂತಹ ಅಂಶಗಳ ಬಗ್ಗೆ ನಾನಿವತ್ತು ಯಾವ ಅವಕಾಶಗಳು ನಮ್ಮ ಎದುರುಗಡೆ ಇದೆ
ಅದನ್ನ ನಾವ್ ಹೇಗ್ ಬಹಳ ಚೆನ್ನಾಗಿ ಬಳಸ್ಕೊಳ್ಬಹುದು ಅಂತ ಸಂಕ್ಷಿಪ್ತವಾಗಿ ಹೇಳಿ ಪ್ರಯತ್ನ ಮಾಡ್ತಾನೆ. ಬಂಧುಗಳೇ, ನಮ್ಮ ದೇಶದಲ್ಲಿ ಕಳೆದ 70 ವರ್ಷಗಳಿಂದ ಈ ದೇಶಕ್ಕಾದಂತಹ ಒಂದು ಬಹಳ ದೊಡ್ಡ ಒಂದು ಆಘಾತ ಏನು ಅಂತಂದ್ರೆ, ಈ ದೇಶದ ಮೂಲ ಸಂಸ್ಕೃತಿಯ ಮೇಲೆ ನಂಬಿಕೆ ಇಲ್ಲದಂತಹ, ಬ್ರಿಟಿಷರು ಪಳುವಳಿಕೆಯಾಗಿ ಬಿಟ್ಟು ಹೋದಂತಹ ಎಜುಕೇಶನ್ ಸಿಸ್ಟಮ್ ಅನ್ನೇ ನಾವು ಮುಂದುವರಿಸ್ಕೊಂಡು ಬಂದಿದ್ವಿ. ನನಗೆ ದಿಶಾ ಸಂಸ್ಥೆಯ ಬಗ್ಗೆ ಬಹಳ ಹೆಮ್ಮೆ ಏನು ಅಂತಂದ್ರೆ, ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ದಿಶಾ ಭಾರತದ ಹಲವಾರು ಕಾರ್ಯಕ್ರಮಗಳಲ್ಲಿ, ಸ್ಕೂಲು ಕಾಲೇಜ್ಗಳಲ್ಲಿ ನಾನು ಭಾಷಣ ಮಾಡಿದ್ದೀನಿ. ಭಾರತದ ಇತಿಹಾಸದ ಬಗ್ಗೆ, ಭಾರತದ ಚಿಂತನೆಯ ಬಗ್ಗೆ, ಭಾರತದ ಶ್ರೀಮಂತಿಕೆಯ ಬಗ್ಗೆ, ಪುರಾತನವಾದಂತಹ ನಮ್ಮ ಸಾಹಿತ್ಯದ ಬಗ್ಗೆ. ಆದ್ರೆ ಇಷ್ಟು ವರ್ಷಗಳ ಕಾಲ ನಮಗೆ ಬಂದಂತಹ ಶಿಕ್ಷಣ ಪದ್ಧತಿ ನಮ್ಮನ್ನ ಈ ಒಂದು ವ್ಯವಸ್ಥೆಗೆ ತಯಾರು ಮಾಡಲೇ ಇಲ್ಲ. ನಮಗೆ ಬೇಕಾಗಿರುವಂತಹ ಅಡಿಪಾಯವನ್ನು ಹಾಕೊಡ್ಲಿಲ್ಲ. 10ನೇ ಇಸ್ವಿಯಲ್ಲಿ, ಅಂದ್ರೆ ಸ್ವಾತಂತ್ರ್ಯ ಬರುವಾಗಿಯೇ, ಭಾರತದ ಬ್ರಿಟಿಷರ ಎಜುಕೇಶನ್ ಸಿಸ್ಟಮ್ ನ ಕುರಿತಾಗಿ ಆನಂದ ಕುಮಾರಸ್ವಾಮಿ ಅವರು ಹೀಗೆ ಟೀಕೆ ಮತ್ತು ಟಿಪ್ಪಣಿಯನ್ನ ಮಾಡ್ತಾರೆ. ದಿ ಮೋಸ್ಟ್ ಕ್ರಶಿಂಗ್ ಇಂಡೈಕ್ಟ್ಮೆಂಟ್ ಆಫ್ ದಿ ಇಂಗ್ಲಿಷ್ ಎಜುಕೇಶನ್ is that it destroys all the capacity for appreciation of Indian culture. Speak to the ordinary graduate on the ideals of the Mahabharata. He will hasten to display his knowledge of Shakespeare. Talk to him of religious philosophy, and you will find him to be an atheist of the crude type common in Europe a generation ago. Not only has the Indian no religion, but he is lacking in philosophy as the average Englishman. Talk to him of Indian art. It is news to him that such a thing exists. Ask of him to translate a letter written in his own mother tongue. He does not know how to do it. The Indian is indeed a stranger in his own land. ಹೀಗೆ ಆನಂದ ಕುಮಾರಸ್ವಾಮಿ ಬರೀತಾರೆ. ಇದನ್ನ ಓದಿದಾಗ ನಮ್ಗೆ ಎಷ್ಟು ಸರಿ ಅನ್ಸುತ್ತೆ. ನಾನು ಕೂಡ ನಿಮ್ಮಂತ ಎಷ್ಟೋ ಜನರು, ನೀವೇ ನನ್ನ ವಯಸ್ಸಿನವ್ರು ಬಹಳ ಜನ ಇರ್ತೀರಿ ಇದನ್ನ ಕೇಳೋರು. ನಾವೆಲ್ಲರೂ ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದ್ಕೊಂಡು ಬಂದ್ವಿ. ನಮಗೆ ಶೇಕ್ಸ್ಪಿಯರ್ ಗೊತ್ತಿತ್ತು, ವಿಲ್ ಡ್ಯೂರೆಂಟ್ ನ ಕಥೆಗಳನ್ನ ನಾವು ಓದಿದ್ವಿ, ನಾವು ಓದಿದ್ವಿ, JK ರೋಲಿಂಗ್ ಹ್ಯಾರಿ ಪಾಟರ್ ನಾವು ಓದಿದ್ವಿ. ಆದ್ರೆ ನಮ್ಮ ಕುವೆಂಪು, ನಮ್ಮ ದರಾ ಬೇಂದ್ರೆ, ನಮ್ಮ ಸುಮತೀಂದ್ರ ನಾಡಿಗರು, ನಮ್ಮ ಭೈರಪ್ಪನವರು, ಇವ್ರು ಯಾರೂ ನಮಗೆ ಓದಲಿಕ್ಕೆ ಗೊತ್ತೇ ಆಗ್ಲಿಲ್ಲ. ನಮ್ಮ ಭಾಷೆಯ ಜೊತೆಗೆ ನಮ್ಮ ಸಂಬಂಧ ಬಿಟ್ಟೋಯ್ತು, ನಮ್ಮ ಸಂಸ್ಕೃತಿಯ ಜೊತೆಗೆ ನಮ್ಮ ಸಂಬಂಧ ಬಿಟ್ಟೋಯ್ತು, ನಮ್ಮ ಭಾರತೀಯತೆಯ ಜೊತೆಗೆ ನಮ್ಮ ಸಂಬಂಧ ಬಿಟ್ಟೋಯ್ತು. ಇನ್ನೂ ಮುಂದೆ ಹೋಗಿ ಇವತ್ತು ಎಷ್ಟೋ ಜನರ ಮನೆಗಳಲ್ಲಿ ಮಕ್ಕಳನ್ನ ಬಿಗಿನಿಂಗ್ ಇಂದನೇ ಇಂಗ್ಲಿಷ್ ಮೀಡಿಯಂ ಕಳಿಸ್ತಾರೆ. ತಂದೆ ತಾಯಿ ಇಬ್ರು ಮಕ್ಕಳ ಜೊತೆ ಮನೆಯಲ್ಲೂ ಅವ್ರ ಮಾತೃಭಾಷೆ ಮಾತಾಡ್ತಾರೆ, ಇಂಗ್ಲಿಷ್ ನಲ್ಲೇ ಮಾತನಾಡ್ತಾ ಇರ್ತಾರೆ. ಮನೆಯಲ್ಲಿ ಭಾರತೀಯತೆಯ ಗಂಧ ಗಾಳಿಯೇ ಗೊತ್ತಿಲ್ಲದಲೆ ಮಕ್ಕಳು ಇವತ್ತು ಹುಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಆದ್ರೆ ಇವತ್ತು ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹೊಸದಾಗಿ ತೆಗೆದುಕೊಂಡು ಬರೆಯುವಂತಹ ಮೋದಿ ಸರ್ಕಾರ ಮಾತೃಭಾಷೆಯಲ್ಲಿಯೇ ಶಿಕ್ಷಣವನ್ನು ಕೊಡಬೇಕು, 8ನೇ ತರಗತಿಯವರೆಗೆ ಅಟ್ಲೀಸ್ಟ್ ಅನ್ನುವಂತಹ ಒಂದು ಪ್ರಯತ್ನ ಆಗಬೇಕು ಅನ್ನುವಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಎಷ್ಟು ಡಿಗ್ರಿ ಕಾಲೇಜ್ನವರೆಗೆ, ಎಲ್ಲಿವರೆಗೆ ಓದ್ತಾನೋ ವಿದ್ಯಾರ್ಥಿ ಅಲ್ಲಿಯವರೆಗೆ ಸಂಸ್ಕೃತ ಶಿಕ್ಷಣವನ್ನ ಒಂದು ಆಪ್ಷನಲ್ ಆಗಿ ಕೊಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ತೀರ್ಮಾನ ಆಗಿದೆ. ಇದು ಭಾರತೀಯರನ್ನ ಒಂದು ಕಡೆ ಮತ್ತೆ ರೂಟೆಡ್ ಮಾಡೋದ್ರ ಜೊತೆಗೆ ಟೆಕ್ನಾಲಜಿ ಎಜುಕೇಶನ್ ಇರ್ಬೋದು, ಟೆಕ್ನಿಕಲ್ ಎಜುಕೇಶನ್ ಇರ್ಬೋದು, ಸ್ಕೂಲ್ ನಿಂದನೇ ಕೋಡಿಂಗ್ ನ ಕಲಿಸುವಂಥದ್ದು ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್, ಇವತ್ತಿಗೆ ಬೇಕಾಗ್ತಾ ಇರುವಂತಹ AR, VR ಈ ರೀತಿಯ ಹೊಸ ಹೊಸ ತಂತ್ರಜ್ಞಾನಗಳು, ಬಿಗ್ ಡೇಟಾ ಅನಾಲಿಟಿಕ್ಸ್, ಇದನ್ನ ಸ್ಕೂಲ್ ನಿಂದನೇ ಕಲಿಸುವಂತಹ ಕಡೆಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇವತ್ತು ಬಹಳ ದೊಡ್ಡ ಒಂದು ಕೆಲಸ ಮಾಡ್ತಾ ಇದೆ. ನಮ್ಮ ಎದುರುಗಡೆ ಇರುವಂತಹ ಬಹಳ ದೊಡ್ಡ ಅವಕಾಶಗಳಲ್ಲಿ ಇದು ಒಂದು. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 100 ಟಾಪ್ ಯೂನಿವರ್ಸಿಟೀಸ್ ಆಫ್ ದ ವರ್ಲ್ಡ್ ಯಾರಿದ್ದಾವೆ ಅವಷ್ಟಕ್ಕೂ ಕೂಡ ಭಾರತದಲ್ಲಿ ಬಂದು ಕ್ಯಾಂಪಸಸ್ ನ ಸೆಟಪ್ ಮಾಡಿ ಎನ್ನುವಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಿವೆ. ಇಷ್ಟು ದಿವಸಗಳ ಕಾಲ ಭಾರತೀಯರು ಪ್ರತಿ ವರ್ಷ ಸಾಲ ಸೂಲ ಮಾಡಿ ಬ್ಯಾಂಕ್ ನಲ್ಲಿ ಸಾಲ ತೆಗೆದುಕೊಂಡು ಮನೆ ಆಸ್ತಿ ಇಟ್ಟು ಅಮೆರಿಕಕ್ಕೂ ಇನ್ಯಾವುದೋ ಒಂದು ದೇಶಕ್ಕೆ ನಾವು ಓದ್ಲಿಕ್ಕೆ ಹೋಗ್ತಾ ಇದ್ವಿ.
ಬರುವಂತ ದಿನಗಳಲ್ಲಿ ಆ ದೇಶದ ಯೂನಿವರ್ಸಿಟಿಗಳೇ ಭಾರತದಲ್ಲಿ ಬಂದು ಕ್ಯಾಂಪಸ್ ಗಳನ್ನ ಸೆಟ್ ಮಾಡೋವಿದೆ. ನಾವು ಈ ದೇಶದಲ್ಲೇ ಆ ಕ್ವಾಲಿಟಿ ಎಜುಕೇಶನ್ ಅನ್ನು ಕೂಡ ಪಡ್ಕೊಳ್ಳೋರಿದ್ದೇವೆ. ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ನಾನು ಇವತ್ತು ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ವರ್ಷಗಳ ಕಾಲ ಸರಿಯಾಗಿರ್ಲಿಲ್ಲ ಭಾರತದ ಶಿಕ್ಷಣದ ವ್ಯವಸ್ಥೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಂತ ವ್ಯಕ್ತಿಗಳಲ್ಲಿ ಮುಂಚೂಣಿಯಲ್ಲಿ ಇದ್ದಂಥವ್ರು ನಾವು. ನಮಗೆ ವ್ಯವಸ್ಥೆ ಸರಿ ಇಲ್ಲ ಅಂತ ಇತ್ತು, ಇದನ್ನ ಬದಲಾಯಿಸಬೇಕು ಅಂತಿತ್ತು. ಇವತ್ತು ವ್ಯವಸ್ಥೆ ಬದಲಾಗಿದೆ, ಪಾಲಿಸಿ ಮಟ್ಟದಲ್ಲಿ ಬದಲಾಗಿದೆ. ಆದ್ರೆ ಅದು ಕಾರ್ಯರೂಪಕ್ಕೆ ಬರಬೇಕಿದೆ ಅಂತಂದ್ರೆ, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಿದೆ ಅಂತಂದ್ರೆ, ಅದಕ್ಕೆ ಬಂಧುಗಳೇ ನೂರಾರು ರೀತಿಯ ಸವಾಲುಗಳಿರ್ತವೆ, ನೂರಾರು ರೀತಿಯ ಸವಾಲುಗಳು. ಆ ಸವಾಲುಗಳು ಯಾವ್ಯಾವ ಕೋಣೆಗಳಿಂದ ಬರ್ತವೆ, ಯಾವ ಯಾವ ದಿಕ್ಕುಗಳಿಂದ ಬರ್ತಾರೆ, ಯಾವ ಯೂಶುವಲ್ ಸಸ್ಪೆಕ್ಟ್ಸ್ ಅದನ್ನ ಗಲಾಟೆ ಮಾಡ್ತಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಆದ್ರೆ ನಾವಿವತ್ತು ಸಮಾಜವನ್ನ for a free and fair interpretation and implementation of the education policy ನಾವು ಸಮಾಜವನ್ನ ತಯಾರು ಮಾಡಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ದಿಶಾ ಭಾರತದಂತ ಎಜುಕೇಶನ್ ಸಿಸ್ಟಮ್ ನ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಗತಿಪರ ಸಂಸ್ಥೆಗಳೇನಿದ್ದಾವೆ, ಭಾರತೀಯತೆಯಲ್ಲಿ ತಮ್ಮ ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡಿರುವಂತಹ ಸಂಸ್ಥೆಗಳೇನಿದ್ದಾವೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಈ ರೀತಿಯ ಸಂಸ್ಥೆಗಳಿವೆ. ಆ ಕಡೆಗೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣಂತೆ. ನಮ್ಮ ಎದುರುಗಡೆ ಇರುವಂತಹ ಇನ್ನೊಂದು ಬಹಳ ದೊಡ್ಡ ಸವಾಲು ಮತ್ತು ಅವಕಾಶ, ಸ್ನೇಹಿತರೆ, ನಾನು ಎಲ್ಲೆಲ್ಲಿ ದೇಶದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೇನೋ ಪ್ರತಿ ದಿವಸ ನಮಗೆ ಸಿಗುವಂಥದ್ದು ಕೂಡ, ಎದುರುಗಡೆ ನಮಗೆ ಕಾಣ ಸಿಗುವಂಥದ್ದು ಭಾರತದ ಯುವ ಜನತೆಯ ಶಕ್ತಿ. ನೀವೊಂದು ಬಸ್ ಹತ್ತಿ, ಮೆಟ್ರೋ ಹತ್ತಿ, ಅಂಗಡಿಗೆ ಹೋಗಿ, ನೀವು ಯಾವ ಜಾಗಕ್ಕೆ ಹೋದ್ರೂ ಕೂಡ ನಿಮಗೆ ಭಾರತದಲ್ಲಿ ಕಾಣ ಸಿಗುವಂಥದ್ದು ಬರೀ ಯುವಕರು ಯುವತಿಯರು. ಅಷ್ಟು ದೊಡ್ಡ ಮಟ್ಟದ ಯುವ ಶಕ್ತಿ ನಮ್ಮ ಎದುರುಗಡೆ ಇದೆ. ಅಂದ್ರೆ ಅಷ್ಟು ದೊಡ್ಡ ಶಕ್ತಿಗೆ ನಾವು ಕೆಲಸಗಳನ್ನ ಕೊಡಬೇಕು, ಉದ್ಯೋಗವನ್ನ ಸೃಷ್ಟಿಸಬೇಕು, ಅವರಿಗೆ ಬೇಕಾಗಿರುವಂತ ಸಂಪನ್ಮೂಲಗಳನ್ನ ನಾವು ರಚಿಸ್ಕೊಡ್ಬೇಕು. ಅವರೆಲ್ರಿಗೂ ಕೂಡ ಅವ್ರು ಯಾವ ಭಾಷೆ ಮಾತನಾಡ್ತಾರೆ, ಯಾವ ಜಾತಿಗೆ ಸೇರಿರ್ತಾರೆ, ಅವ್ರು ಯಾವ ಭಾರತದ ಪ್ರಾಂತದಲ್ಲಿರ್ತಾರೆ, ಇದು ಯಾವುದನ್ನು ಲೆಕ್ಕಿಸದೆ ಅವ್ರ ಜೀವನದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರುವಂತಹ ಈಕ್ವಾಲಿಟಿ ಆಫ್ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ಕೊಡ್ಬೇಕಾಗಿರುವಂತಹ ಜವಾಬ್ದಾರಿಯು ನಮ್ಮೆಲ್ಲರ ಮೇಲಿದೆ. ನಾವೇನ್ ಮಾಡಬೇಕಿದೆ ಇವತ್ತು ಸ್ನೇಹಿತರೆ? ಇವತ್ತು ಭಾರತದ ಒಬ್ಬ ಯುವಕ, ನಾನೀಗ ಜಸ್ಟ್ ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಕರ್ನಾಟಕದಿಂದ UPSC ಎಕ್ಸಾಮ್ ನ ಪಾಸ್ ಮಾಡಿರುವಂತ ಒಂದು 35-40 ಜನ ವಿದ್ಯಾರ್ಥಿಗಳ ಜೊತೆಗೆ, ಸಕ್ಸಸ್ಫುಲ್ ಅಭ್ಯರ್ಥಿಗಳ ಜೊತೆಗೆ ನಾನು ಮಾತನಾಡ್ತಾ ಇದ್ದೆ. ಯಾವ್ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅವರು? ಒಬ್ಬ ಬಾಗಲಕೋಟೆಯ ಒಂದು ಸಣ್ಣ ಹಳ್ಳಿಯಿಂದ ಬಂದಿರುವಂತದ್ದು, ಮಂಡ್ಯದ ಮಳವಳ್ಳಿಯಿಂದ ಮತ್ತೊಬ್ಬ ಬಂದಿರುವಂತದ್ದು, ಫಸ್ಟ್ ಟೈಮ್ ನನ್ನ ಇಡೀ ಫ್ಯಾಮಿಲಿ, ಇಡೀ ಕುಟುಂಬದ ಜನರೇಷನ್ ನಲ್ಲೇ ಫಸ್ಟ್ ಗ್ರಾಜುಯೇಟ್ ನಾನು ಅಂತ ಬಂದಿರುವಂತಹ ಹಾವೇರಿಯ ಮತ್ತೊಬ್ಬ ಹುಡುಗ, ನಾನು ಕನ್ನಡ ಓದಿ, ಕನ್ನಡ ಶಾಲೆಯಲ್ಲಿ ಓದಿ, ಕನ್ನಡದಿಂದ ನಾನು ಎಕ್ಸಾಮ್ IAS ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅಂತ ಬಂದಿರುವಂತಹ ರಾಯಚೂರಿನ ಇನ್ನೊಬ್ಳು ಹುಡುಗಿ. ಹೀಗೆ ಅತ್ಯಂತ ಸಾಮಾನ್ಯ ಕುಟುಂಬಗಳ ಬ್ಯಾಕ್ ಗ್ರೌಂಡ್ ನಿಂದ ಇವತ್ತು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಕನಸನ್ನ ಕಂಡು ಇವತ್ತು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಬರ್ತಾ ಇದ್ದಾರೆ. ನಾವ್ ಹೇಗೆ UPSCಯಲ್ಲಿ ಇವತ್ತು ಸಾಮಾನ್ಯ ಕುಟುಂಬದಿಂದ ಬಂದಿರುವಂತಹ ವ್ಯಕ್ತಿ ಕೂಡ ಇವತ್ತು ನಾನು IAS ಎಕ್ಸಾಮ್ ಪಾಸ್ ಮಾಡ್ಬೋದು, ದೇಶಕ್ಕೆ ಈ ಮೂಲಕ ನಾನು ಸೇವೆ ಮಾಡ್ಬೋದು ಅನ್ನುವಂಥ ಕನಸು ಕಾಣ್ತಾನೋ, ಅದೇ ರೀತಿ ರಾಜಕೀಯ ವ್ಯವಸ್ಥೆಯಲ್ಲಿ, ಅದೇ ರೀತಿ ನಾವು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವಿವತ್ತು ಆ ಈಕ್ವಾಲಿಟಿಯನ್ನ ನಾವಿವತ್ತು ಮಾಡ್ಕೊಡ್ಬೇಕಾಗಿದೆ. ಇವತ್ತು ಬೆಂಗಳೂರಿನ ಕೋರಮಂಗಲ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಈ ಭಾಗಗಳ ಯಾವ ಕೆಫೆ ಕಾಫಿ ಡೇಗೆ ಹೋಗಿ, ಬರಿಸ್ಟಾಗ್ ಹೋಗಿ ಆ ಒಂದು ಟೇಬಲ್ ನಲ್ಲಿ ಕೂತು ಮಾತನಾಡ್ತಾ ಇರುವಂತಹ ಯುವಕರನ್ನ ನೀವು ನೋಡಿದ್ರೆ ಯಾವ್ದೋ ಒಂದು ಸ್ಟಾರ್ಟ್ಅಪ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವ್ದೋ ಒಂದು ಹೊಸ ಐಡಿಯಾ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಕಾಂಪಿಟೇಷನ್ ಇರೋದು ಇವತ್ತು ಯಾರ ಜೊತೆ? ಬೆಂಗಳೂರಿನವರು ದೆಹಲಿ, ಬಾಂಬೆ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ ಅಷ್ಟೇ. ಇವತ್ತು ಅವ್ರು ಕಾಂಪೀಟ್ ಮಾಡ್ತಾ ಇರೋದು ಆಸ್ಟ್ರೇಲಿಯಾದ ಹುಡುಗರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ, ಟೆಲ್ ಅವೀವ್ನವ್ರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ, ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ ಜೊತೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅಂತ ಅಡ್ವಾನ್ಸ್ಡ್ ಅಲ್ಗಾರಿದಮ್ಸ್ ಗಳನ್ನ ಬರೀತಾ ಇದ್ದಾರೆ. ಒಂದ್ ಸಣ್ಣ ಉದಾಹರಣೆ ನೋಡಿ, ಯಾವ ರೀತಿ ಭಾರತದ ಈ ಟೆಕ್ ಟ್ಯಾಲೆಂಟ್ ಎಷ್ಟು ಮಟ್ಟಕ್ಕೆ ಮುಂದೆ ಬರೀತಾ ಇದೆ ಅಂತ. ಇವಾಗ ಏನು ಲಾಕ್ ಡೌನ್ ನ ಟೈಮ್ ನಲ್ಲಿ 57 ಚೈನೀಸ್ ಆಪ್ ಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ಯಾನ್ ಮಾಡಿದ್ರು. ಅದಕ್ಕೆ ರೀಪ್ಲೇಸ್ಮೆಂಟ್ ಆಗೋದಕ್ಕೆ ಸಾಕಷ್ಟು ಭಾರತೀಯ ಮೂಲದ, ಅದರಲ್ಲೂ ಬೆಂಗಳೂರು ಮೂಲದ ಯುವಕರು ತಯಾರು ಮಾಡಿರುವಂತಹ ಸಾಕಷ್ಟು ಆಪ್ ಗಳು ಈಗಾಗಲೇ ಫೈನಲ್ ಟೆಸ್ಟಿಂಗ್ ಸ್ಟೇಜ್ ಗಳಲ್ಲಿ ಬಂದಿದ್ದಾವೆ. ಹಿಂದಿನ ಜನರೇಷನ್ ನಲ್ಲಿ ಭಾರತೀಯರು ಅಮೆರಿಕಕ್ಕೆ ಹೋಗೋ, ಇಂಗ್ಲೆಂಡಿಗೆ ಹೋಗಿ ಅಲ್ಲಿರುವಂತಹ ಕಂಪನಿಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳಲ್ಲಿ ಶುರು ಮಾಡಿದ್ರು. ಇವತ್ತಿನ ಜನರೇಷನ್ ನಲ್ಲಿ ನಾವಿವತ್ತು ನೋಡ್ತಾ ಇದ್ದೀವಿ, ಆ ಕಂಪನಿಗಳ ಮುಖ್ಯಸ್ಥರು ಸತ್ಯ ನಾಡೆಲ್ಲಾ ಇರಬಹುದು, ಸುಂದರ್ ಪಿಚಾಯ್ ಇರಬಹುದು, ಇವರೆಲ್ಲರೂ ಕೂಡ ಅದರಲ್ಲಿ ಪ್ರವರ್ಧಮಾನಕ್ಕೆ ಮುಂದೆ ಬಂದ್ರು.
ಆದ್ರೆ ನಾಳಿನ ಜನರೇಷನ್ ಏನಿದೆ ಅಂದ್ರೆ ಇವತ್ತು ಸ್ಕೂಲು ಕಾಲೇಜಲ್ಲಿ ಓದ್ತಾ ಇರುವಂತವ್ರು, ಇವತ್ತು ಕನಸು ಕಾಣ್ತಾ ಇರುವಂತ ಯುವಕರು ಭಾರತದಲ್ಲಿ ಸ್ಥಾಪಿಸಿರುವಂತ, ಭಾರತೀಯರು ಸ್ಥಾಪಿಸುವಂತ, ಭಾರತದ ದುಡ್ಡು ಇರುವಂತ, ಭಾರತದ ಟೆಕ್ನಾಲಜಿ ಕಂಪನಿಗಳು ಪ್ರಪಂಚಕ್ಕೆ ಇವತ್ತು ದಿಕ್ಕು ಕೊಡುವಂತ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನಾವೆಲ್ಲರೂ ಈ ಅವಕಾಶಗಳನ್ನ ಕಲ್ಪಿಸ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಮಾಡ್ಬೇಕಾಗಿರುವಂತಹ ಬಹಳ ದೊಡ್ಡ ಕೆಲಸ ಏನು ಅಂತಂದ್ರೆ ಆಂಟ್ರಪ್ರಿನರ್ಶಿಪ್ ಮೇಲೆ ನಾವೆಲ್ಲರೂ ಕೂಡ ಮಾಡ್ಬೇಕಾಗಿರುವಂತಹ ಬಹಳ ದೊಡ್ಡ ಒಂದು ವಿ ಹ್ಯಾವ್ ಟು ಅಪ್ಲೈ ಅವರ್ ಸೆಲ್ವ್ಸ್ ಟು ಆಂಟ್ರಪ್ರಿನರ್ಶಿಪ್. ಭಾರತಕ್ಕೆ ನಾವೆಲ್ಲರೂ ಕೂಡ ಆಂಟ್ರಪ್ರಿನರ್ಸ್ ಆಗಿ, ಹೆಚ್ಚು ಹೆಚ್ಚು ಜನ ಯುವಕರು ಆಂಟ್ರಪ್ರಿನರ್ಸ್ ಆಗಿ ಭಾರತದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡದಲ್ಲೇ ಇದ್ರೆ, ಅದರಲ್ಲೂ ಯಾವಾಗ ಈ ಯಾವ್ಯಾವ ಟೆಕ್ನಾಲಜಿಗಳು ಇವತ್ತು ಬರ್ತಾ ಇದ್ದಾವೋ, ಎಲೆಕ್ಟ್ರಿಕ್ ವೆಹಿಕಲ್ ಇರ್ಬೋದು, ಸೈಬರ್ ಸ್ಪೇಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ರೊಬಾಟಿಕ್ಸ್ ಇರ್ಬೋದು, ಸ್ಪೇಸ್ ಟೆಕ್ನಾಲಜಿ, ರೀತಿಯ ಫ್ರಾಂಟಿಯರ್ ಟೆಕ್ನಾಲಜಿ, ಇನ್ನು ಸನ್ರೈಸ್ ಟೆಕ್ನಾಲಜಿ ಅಂತ ನಾವ್ ಯಾವ್ದು ಕರೀತೇವೆ, ಈ ಟೆಕ್ನಾಲಜಿಗಳಲ್ಲಿ ನೆಕ್ಸ್ಟ್ 15-20 ವರ್ಷಕ್ಕೆ ಈ ಟೆಕ್ನಾಲಜೀಸ್ ವಿಲ್ ಡಿಫೈನ್ ದ ಪ್ರೋಗ್ರೆಸ್ ಆಫ್ ಹ್ಯೂಮನ್ ಕೈಂಡ್. ಆ ಟೆಕ್ನಾಲಜಿಗಳಲ್ಲಿ ಭಾರತದ ಯುವಕರು ಇವತ್ತು ಸಾಮರ್ಥ್ಯವನ್ನ ಪಡ್ಕೊಳ್ಬೇಕು. ಆ ದಿಕ್ಕಲ್ಲಿ ನಾವೆಲ್ಲರೂ ಈಗ್ಲಿಂದನೇ ಆ ದಿಕ್ಕಲ್ಲಿ ಕೆಲಸ ಮಾಡಬೇಕಾಗಿದೆ. ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಒಂದು ದೇಶ ಅದರ ಯಶಸ್ಸು ಮತ್ತು ಅದರ ಒಂದು ವೈಫಲ್ಯತೆ ಯಾವ್ದ್ರ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ನೇಷನ್ಸ್ ಲಿವ್ ಆರ್ ಡೈ ಅಕಾರ್ಡಿಂಗ್ ಟು ದ ಕ್ಯಾರೆಕ್ಟರ್ ಆಫ್ ದ ಪೀಪಲ್. ವೆಲ್ತ್, ಆರ್ಮ್ಸ್, ammunitions, disciplined armies and navies and air forces are of splendid service, but it's the character of the people, the character into which the youth is growing, that determines the life or death of the nation. ಎಂತ ಅದ್ಭುತವಾಗಿರುವಂತ ಮಾತು. ನಾವಿವತ್ತು ಮಾಡಬೇಕಾಗಿರುವಂಥದ್ದು ಪ್ರತಿ ಈ ರೀತಿಯ ಸಂದರ್ಭದಲ್ಲೂ ಸ್ವಾತಂತ್ರ್ಯೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಯಾವುದೋ ಮಹಾಪುರುಷರ ಜೀವನದ ಜಯಂತಿ ಇರ್ಬೋದು, ನಾವಿವತ್ತು ಮಾಡಬೇಕಾಗಿರೋದು ಏನು ಅಂತಂದ್ರೆ ಯುವಕರಿಗೆ ಈ ರೀತಿ ದೇಶಕ್ಕೋಸ್ಕರ ಕನಸು ಕಾಣುವಂತ, ನಾನು ಮಾಡುವಂತ ಪ್ರತಿಯೊಂದು ಕೆಲಸವೂ ದೇಶಕ್ಕೆ ನಾನು ಅರ್ಪಣೆ ಮಾಡುವಂತ ಒಂದು ಪೇಟ್ರಿಯಾಟಿಕ್ ಚಾರ್ಟರ್ ಅನ್ನ ಇಡೀ ದೇಶದಲ್ಲಿ ನಾವು ತಗೊಂಡು ಬರಬೇಕಾಗಿರುವಂತಹ ರಿಸಾಲ್ವ್ ನ ನಾವು ಪ್ರತಿಯೊಂದು ಇಂಡಿಪೆಂಡೆನ್ಸ್ ಡೇ ಅಲ್ಲಿ, ಪ್ರತಿಯೊಂದು ಈ ರೀತಿಯ ನ್ಯಾಷನಲ್ ಹಾಲಿಡೇ ಅಲ್ಲಿ, ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ನಾವು ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಇರುವಂತದ್ದು. ಬಂಧುಗಳೇ, ಕಡೆಯದಾಗಿ ಒಂದು ಸ್ಟ್ರಾಂಗ್ ಇಂಡಿಯಾ, ಆ ಮಿಲಿಟರಿಲಿ ಕೇಪಬಲ್, economically superior, spiritually capable, education epicenter, ಇದೆಲ್ಲವೂ ಆಗಬೇಕು ಅಂತಂದ್ರೆ ನಮ್ಮೆಲ್ಲರ ವೈಯಕ್ತಿಕ ಪರಿಶ್ರಮ ಒಂದೇ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಭಾರತಕ್ಕಿರುವಂತಹ ಬಹಳ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ನಮ್ಮ 130 ಕೋಟಿ ಭಾರತೀಯರ ಒಂದು ಶಕ್ತಿ. ನಾವೆಲ್ಲರೂ ಒಂದೊಂದು ಹೆಜ್ಜೆ ಮುಂದೆ ಹೋದ್ರೆ ಇಡೀ ದೇಶ 138 ಕೋಟಿ ಹೆಜ್ಜೆ ಮುಂದೆ ಹೋದಾಗತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಇವತ್ತು ಇಡೀ ಪ್ರಪಂಚ ಹೇಗೆ ಭಾರತವನ್ನ ನೋಡ್ತಾ ಇದೆ ಅಂತ ನೋಡಿದ್ರೆ, ಭಾರತದಲ್ಲಿ ಒಂದು ಅವೇಕನಿಂಗ್ ಆಗ್ತಾ ಇದೆ ಅನ್ನುವಂಥದ್ದು ಇಡೀ ಪ್ರಪಂಚ ಇವತ್ತು ಗುರುತಿಸ್ತಾ ಇದೆ. ಭಾರತದಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು 90 ನಿಮಿಷಗಳ ಕಾಲ ನಿರರ್ಗಳವಾದ ಅದ್ಭುತ ಭಾಷಣವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ಹೇಗಿತ್ತು ಆ ಭಾಷಣದ ವಿಸ್ತಾರ, ಎಂಥ ದೊಡ್ಡ ವಿಷನ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು 2020 ಪ್ರಾರಂಭ ಆಗ್ತಾ ಇರುವಂತಹ ಈ ಕನಸು, ಈ ಇಡೇ ಮಿಲೆನಿಯಾ ಏನಿದೆ, ಈ ಬರ್ತಾ ಇರುವಂತಹ ಶತಮಾನ ಏನಿದೆ, ಭಾರತ ಈ ಶತಮಾನದ ಒಂದು ವಿಶ್ವಗುರು ಆಗ್ಲಿಕ್ಕೆ ನಾವೆಲ್ಲ ಏನ್ ಮಾಡಬೇಕು? ಸ್ಪೇಸ್ ಟೆಕ್ನಾಲಜಿಯಿಂದ ಹಿಡಿದು ಡಿಜಿಟಲ್ ಹೆಲ್ತ್ ಮಿಷನ್ ಅವರಿಗೆ, ಮುದ್ರಾ ಯೋಜನೆಯ ಆಂಟ್ರಪ್ರಿನರ್ಶಿಪ್ ಇಂದ ಹಿಡಿದು ಹೆಣ್ಮಕ್ಕಳ ಎಂಪವರ್ಮೆಂಟ್ ನ ಬಗ್ಗೆ ಮತ್ತು ಅವರ ಮದುವೆಯ ವಯಸ್ಸಿನ ಪುನರಾವಲೋಕನದ ಬಗ್ಗೆ, ಪ್ರಾಜೆಕ್ಟ್ ಟೈಗರ್ ನಿಂದ ಹಿಡಿದು ಪ್ರಾಜೆಕ್ಟ್ ಲಯನ್ ನಿಂದ ಹಿಡಿದು ಪ್ರಾಜೆಕ್ಟ್ ಡಾಲ್ಫಿನ್ ಅವರಿಗೆ, ದೇಶದಲ್ಲಿ ಮನೆ ಮನೆಗೆ ಬಿಜ್ಲಿಯನ್ನ ಕರೆಂಟ್ ಅನ್ನ ಕೊಡೋದ್ರಿಂದ ಹಿಡಿದು ಮನೆ ಮನೆಗೆ ನೀರನ್ನ ಕೊಡೋದ್ರಿಂದ ಹಿಡಿದು ಹಳ್ಳಿಗೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅನ್ನ ಕೊಡೋದ್ರವರೆಗೆ, ಬ್ಯಾಂಕ್ ಅಕೌಂಟ್ ಗಳಿಗೆ ದುಡ್ಡು ತುಂಬೋದ್ರಿಂದ ಹಿಡಿದು ಟೆಕ್ನಾಲಜಿಯನ್ನ ಗವರ್ನೆನ್ಸ್ ಗೆ ತೆಗೆದುಕೊಂಡು ಬರೋದ್ರವರೆಗೆ, ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯಿಂದ ಹಿಡಿದು ಓಪನ್ ಸ್ಪೇಸ್ ಪಾಲಿಸಿಯವರೆಗೆ ಪ್ರೈವೇಟೈಸೇಷನ್ ಮಾಡಿ ನೀವು ಕೂಡ ಸ್ಪೇಸ್ ಪಾಲಿಸಿಯನ್ನ, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಬರಿ ಅನ್ನೋದ್ರವರೆಗೆ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಪುಲವಾದ ಅವಕಾಶಗಳಿವೆ.
ಅದನ್ನ ಮಾಡ್ತೀವಿ ಅನ್ನುವಂತ ಛಲ ಇವತ್ತಿನ ಯುವಕರಿಗೆ ಬೇಕಾಗಿದೆ. ಆ ಛಲಕ್ಕೆ ಪ್ರೇರಣೆ ನಾವಿನ್ನೆಲ್ಲೂ ಹೋಗ್ಬೇಕಾಗಿಲ್ಲ. ನಿರಂತರ, ಸನಾತನ ಮತ್ತು ನಿತ್ಯ ನೂತನವಾಗಿರುವಂತಹ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ನಮಗೆ ಈ ಪ್ರೇರಣೆ ಸಿಗತ್ತೆ. ಬಂಧುಗಳೇ, 1500ನೇ ಇಸ್ವಿಯಲ್ಲಿ 1528 ಅಲ್ಲಿ ಬಾಬರ್ ಮೀರ್ ಬಾಕಿಗೆ ಆದೇಶ ಕೊಟ್ಟು ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡಿದ, ರಾಮ ಮಂದಿರವನ್ನ ಕೆಡವಿ. ಈ ಒಂದು ಸಂಸ್ಕೃತಿಯ ಬಹಳ ದೊಡ್ಡ ಶಕ್ತಿ ಏನು ಅಂತಂದ್ರೆ, ನಮ್ಮನ್ನ ಎಂದೂ ಕೂಡ ಯಾರೂ ಕೂಡ ಜೀರ್ಣ ಮಾಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. 15ನೇ ಶತಮಾನದಿಂದ ಹಿಡಿದು 21ನೇ ಶತಮಾನದವರೆಗೆ ಆ ಒಂದು ಜಾಗದಲ್ಲೇ ನಾವು ರಾಮ ಮಂದಿರವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡ್ತೇವೆ ಅನ್ನುವಂತಹ ಸಂಕಲ್ಪವನ್ನ ನಮ್ಮ ದೇಶದ ಜನ, ನಮ್ಮ ದೇಶದ ಒಂದು ಇಡೀ ಒಂದು ಸಮುದಾಯ, ನಮ್ಮ ಸಂಸ್ಕೃತಿಯವರು ಅದನ್ನ ಜೀವಂತವಾಗಿಟ್ಟಿದ್ರು. ಎಷ್ಟು ಬಲಿದಾನ, ಎಷ್ಟು ಕ್ಷಾತ್ರ, ಎಷ್ಟು ಹೋರಾಟ, ಎಷ್ಟು ಬಲಿದಾನಗಳು ಮಾಡಿದ್ದಾರೆ ಇದಕ್ಕೋಸ್ಕರ ಇಮ್ಯಾಜಿನ್ ಮಾಡಿ. ಆದ್ರೆ ಅದನ್ನ ನಾವು ಮಾಡಿ ತೋರಿಸಿದ್ವಿ. ಇದು ಹಿಂದೂ ಸಂಸ್ಕೃತಿಯ ಸಂಕಲ್ಪ ಶಕ್ತಿಯ ಒಂದು ಬಹಳ ದೊಡ್ಡ ದ್ಯೋತಕವಾಗಿ ಇವತ್ತು ಪ್ರಪಂಚಕ್ಕೆ ಎದ್ದಿದೆ. ಇದನ್ನ ಯಾಕೆ ನಾನು ಬಹಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಂತ ಅರಬಿಂದರು ಬಹಳ ಚೆನ್ನಾಗಿ ಬರೀತಾರೆ. ಭಾರತ ಉಳಿಬೇಕು ಅಂತಂದ್ರೆ ಏನ್ ಉಳಿಬೇಕು? ಭಾರತದ್ದು ಭಾರತ ಯಾಕೆ ಉಳಿಬೇಕು? ಭಾರತವಾಗಿ ಯಾಕೆ ಉಳಿಬೇಕು ಅಂತಂದ್ರೆ, ಭಾರತ ಪ್ರಪಂಚದಲ್ಲಿ ಧಾರ್ಮಿಕತೆ ಉಳಿಬೇಕು ಅಂತಂದ್ರೆ, ಪ್ರಪಂಚದಲ್ಲಿ ಸ್ಪಿರಿಚುಯಾಲಿಟಿ ಉಳಿಬೇಕು ಅಂತಂದ್ರೆ ಭಾರತ ಜೀವಂತವಾಗಿ ಉಳಿಬೇಕು ಅಂತ. ಬಂಧುಗಳೇ, ಭಾರತದಲ್ಲಿ ಧಾರ್ಮಿಕತೆ ಉಳಿಬೇಕು ಅಂತಂದ್ರೆ ಭಾರತದಲ್ಲಿ ಧಾರ್ಮಿಕತೆಯ ಜಾಗೃತಿಯನ್ನ ನಾವೆಲ್ಲರೂ ಕೂಡ ಮಾಡಬೇಕಿದೆ. ಧರ್ಮ ಉಳಿಬೇಕಿದ್ರೆ ರಾಜದಂಡ, ಧರ್ಮದ ಆಧಾರದಲ್ಲಿ ಕೆಲಸ ಮಾಡುವಂತ ರಾಜದಂಡ ನಮ್ ಜೊತೆಗಿರ್ಬೇಕು. ಭಾರತಕ್ಕೆ ಬಹಳ ದೊಡ್ಡ ಸವಾಲು. ಇದನ್ನ ನಾನು ಬಹಳ ಮುಖ್ಯವಾಗಿ ಹೇಳಬೇಕು ಅಂತಿದ್ರಿಂದ, ಅದರಲ್ಲೂ ನಾವೆಲ್ಲರೂ ಬಹಳಷ್ಟು ಜನ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಕಳೆದ ಕೆಲವು ದಿವಸಗಳಲ್ಲಿ ಏನೇನಾಯ್ತು ಅಂತ ನಾವು ನೋಡಿದ್ದೇವೆ. ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಮಾತನಾಡ್ತಿದ್ದೇವೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಮಾತನಾಡ್ತಾ ಇದ್ದೇವೆ, 5G ಬಗ್ಗೆ ಮಾತನಾಡ್ತಾ ಇದ್ದೇವೆ. ಭಾರತ ಅಷ್ಟು ವೇಗದಲ್ಲಿ ಮುಂದೆ ಹೋಗಬೇಕು, ಶರವೇಗದಲ್ಲಿ ಮುಂದೆ ಹೋಗಬೇಕು ಅಂತ ಕನಸು ಕಾಣ್ತಾ ಇದ್ದೇವೆ. ಹೊಸ ಎಜುಕೇಶನ್ ಪಾಲಿಸಿ ತರ್ತಾ ಇದ್ದೇವೆ. ಇದೆಲ್ಲ ಕನ್ಸ್ಟ್ರಕ್ಟಿವ್ ಕೆಲಸಗಳು ಒಂದು ಕಡೆ ಆಗ್ಬೇಕಾದ್ರೆ ಈ ದೇಶವನ್ನ ಮತ್ತೆ ಒಡಿಬೇಕು, ಈ ದೇಶದಲ್ಲಿ ಅಶಾಂತಿಯನ್ನು ತಂದಬೇಕು, ಈ ದೇಶದ ಒಂದು ಡಿಸ್ಮೆಂಬರ್ಮೆಂಟಿಗೆ ನಾವು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇರುವಂತಹ ದೇಶ ವಿದ್ರೋಹಿ ಶಕ್ತಿಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವಿವತ್ತು ಮಾಡ್ಬೇಕಾಗಿರುವಂತ ಬಹಳ ಮುಖ್ಯ ಕೆಲಸ ಏನು ಅಂತಂದ್ರೆ, ಇದನ್ನ SDPI ಮಾಡಿದ್ರು, ಇದು SDPI ನ ಬ್ಯಾನ್ ಮಾಡಿ ಅನ್ನುವಂಥದ್ದು ಕೇವಲ ಸಿಂಪ್ಟಮ್ ನ ಟ್ರೀಟ್ ಮಾಡ್ತಾ ಇರೋದಷ್ಟೇನೆ, ಡಿಸೀಸ್ ನಲ್ಲ. ಡಿಸೀಸ್ ಇರುವಂತದ್ದು ಯಾವುದು? ಈ ರೀತಿ ಪದೇ ಪದೇ ಕೆಲಸ ಮಾಡ್ತಾ ಇರುವಂತಹ ಚಿಂತನೆ ಏನಿದೆ, ಯಾವ ಕಾರಣಕ್ಕೋಸ್ಕರ ಇವ್ರು ಎಲ್ಲಿಂದ ಪ್ರೇರಣೆಯನ್ನ ಪಡೆದು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇವರ ಫಂಡಮೆಂಟಲ್ ಬಿಲೀಫ್ಸ್ ಏನು, ಹಿಂದೂಗಳನ್ನ ಕಾಫಿರರು ಅಂತ ಯಾಕೆ ಕರೀತಾರೆ, ಇವತ್ತಿಗೂ ಕೂಡ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದಾರೆ, ನಮ್ಮನ್ನ ಯಾಕೆ ಅವ್ರು ಇವತ್ತು ಅನ್ಬಿಲೀವರ್ಸ್ ಅಂತ ಹೇಳ್ತಾ ಇದ್ದಾರೆ, ಇವತ್ತಿಗೂ ಶೃಂಗೇರಿಯಲ್ಲಿ ಶಂಕರಾಚಾರ್ಯರ ಒಂದು ಪ್ರತಿಮೆಯ ಮೇಲೆ ಯಾಕೆ ಇವತ್ತಿಗೂ ಕೂಡ ಒಂದು SDPIನವ್ರು ದಾಳಿ ಮಾಡ್ತಾರೆ, ಅವರ ಮೋಟಿವ್ ಏನು, ಇವತ್ತಿಗೂ ಕೂಡ ಯಾಕೆ ಔರಂಗಜೇಬನ್ನ ಟಿಪ್ಪು ಸುಲ್ತಾನನ ಹೀರೋಗಳಂತೆ ಕನ್ಸಿಡರ್ ಮಾಡ್ತಾರೆ, ಈ ರಾಡಿಕಲ್ ಇಸ್ಲಾಂನ ಫಂಡಮೆಂಟಲ್ಸ್ ಏನು, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಇವತ್ತು ಜನಕ್ಕೂ ಅರ್ಥೈಸ್ಬೇಕು. ಧರ್ಮ ಉಳಿಬೇಕು ಅಂತಂದ್ರೆ ಈ ಧಾರ್ಮಿಕ ಜಾಗರೂಕತೆ, ಜಾಗೃತಿ ಈ ದೇಶದಲ್ಲಿ ಇವತ್ತು ಆಗ್ಬೇಕಾಗಿದೆ. ಇದು ಯಾಕಾಗಬೇಕು? ನಾನು ಆಗ್ಲೇ ಹೇಳಿದೆ, ಶ್ರೀ ಅರವಿಂದ್ರ ಹೇಳಿದ್ರು, ಭಾರತ ಉಳಿಬೇಕು, ಪ್ರಪಂಚದಲ್ಲಿ ಧರ್ಮ ಉಳಿಬೇಕು ಅಂದ್ರೆ, ಆಧ್ಯಾತ್ಮಿಕತೆ ಉಳಿಬೇಕು ಅಂದ್ರೆ ಭಾರತದಲ್ಲಿ ಧರ್ಮ ಉಳಿಬೇಕು ಅಂತ. ಅಂತ ಒಂದು ಗುರುತರವಾದಂತಹ ದೊಡ್ಡ ಜವಾಬ್ದಾರಿ, ಧರ್ಮ ರಕ್ಷಣೆಯ ಕೆಲಸ, ದೇಶ ರಕ್ಷಣೆಯ ಕೆಲಸ, ದೇಶದ ಪ್ರಗತಿಯ ಕೆಲಸ ನಮ್ಮೆಲ್ಲರ ಮೇಲಿದೆ. ಈ ದೇಶದಲ್ಲಿ ಅಪಾರವಾದಂತಹ ಸಂಪತ್ತಿದೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ, ಇದು ಈ ದೇಶದ ಶಕ್ತಿ. ಈ ಒಂದು ವಿಸ್ತೃತವಾಗಿರುವಂತಹ ಶಕ್ತಿ ಪ್ರತಿಯೊಬ್ಬ ಸಾಮಾನ್ಯತೆಯನ್ನು ಅವನಿಗೆ ಯಾವ ರೀತಿ ಜೀವನ ನಡೆಸಿದ್ರೆ ನನ್ನ ಸಂಪೂರ್ಣ ಮಾನವನ ಒಂದು ಫುಲ್ಫಿಲ್ಮೆಂಟ್ ಆಗತ್ತೆ ಅನ್ನುವಂತಹ ಒಂದು ಕನಸು ಅವನಿಗನ್ಸುತ್ತೋ, ಅಂಥ ಒಂದು ಧಾರ್ಮಿಕತೆ ಈ ದೇಶದಲ್ಲಿ ಸ್ಥಾಪನೆ ಆಗೋವರೆಗೂ, ಅಂಥ ಒಂದು ಪೊಟೆನ್ಷಿಯಲ್ ಈಕ್ವಾಲಿಟಿ ಆಫ್ ಆಪರ್ಚುನಿಟೀಸ್ ಈ ದೇಶದಲ್ಲಿ ಕ್ರಿಯೇಟ್ ಆಗೋವರೆಗೂ, ಈ ಸಂವಿಧಾನದ ಮೂಲ ಆಶಯಗಳನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದ್ರವರೆಗೂ ಈ ಭಾರತದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ಪ್ರತಿ ಬಾರಿಯೂ ಕೂಡ
ನಾವು ಈ ಅವಲೋಕನಕ್ಕೋಸ್ಕರ ಬಳಸ್ಕೊಳ್ಬೇಕಿದೆ. ಅಂಥ ಜನರೇಷನ್ ಆಫ್ ಯಂಗ್ ಇಂಡಿಯನ್ಸ್ ಅನ್ನ ನಾವು ನಿರ್ಮಾಣ ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ದಿಶಾ ಭಾರತ ಕಳೆದ 15 ದಿವಸಗಳಲ್ಲಿ ಮಾಡಿರುವಂತಹ ಈ ಒಂದು ಭಾಷಣಗಳ ಸರಣಿ ಏನಿದೆ, ಅತ್ಯಂತ ಅರ್ಥಗರ್ಭಿತವಾಗಿರುವಂತಹ ಮೌಲ್ಯವನ್ನ ಮತ್ತಷ್ಟು ಜಾಸ್ತಿ ಸಮಾಜದಲ್ಲಿ ಮಾಡದಂತಹ, ಗೌರವಗಳನ್ನ ತಂದಂತಹ, ಗಟ್ಟಿ ತಾಕತ್ತಿರುವಂತಹ, ಕ್ಯಾರೆಕ್ಟರ್ ಇರುವಂತಹ ಯುವಕರನ್ನ ನಿರ್ಮಾಣ ಮಾಡೋದ್ರ ಕಡೆಗೆ ಈ ಕಾರ್ಯಕ್ರಮಗಳು ಬಹಳ ದೊಡ್ಡ ಒಂದು ಕೆಲಸ ಮಾಡಿದೆ. ಈ ಇಡೀ ದಿಶಾ ಭಾರತ ತಂಡಕ್ಕೆ ಮತ್ತು ಇದರಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಗುರುಗಳಾದಂತಹ ರಾಜೇಶ್ ಪದ್ಮಾರ್ಜಿ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ, ಇದನ್ನ ಜೊತೆ ಸೇರ್ಕೊಂಡಿರುವಂತಹ ಎಲ್ಲ ಯುವಕರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ. ಅದ್ಭುತವಾದ ಭಾಷಣ, ಅದ್ಭುತವಾದ ಭಾಷಣ ಅಲ್ವೇ? ಯಾಕೆಂದ್ರೆ ನಾವು ಅವರ ಭಾಷಣವನ್ನೇ ಗಮನಿಸಿದ್ರೆ ವೇದ ಪಠಣದಿಂದ ಶುರು ಮಾಡಿ ವಿಲ್ ಡ್ಯೂರೆಂಟ್ ವರೆಗೂ ತಗೊಂಡ್ಬರ್ತಾರೆ. ಅರವಿಂದರ ಒಂದು ಚಿಂತನೆಯನ್ನು ನೆನಪಿಸ್ಕೊಂಡು ರಾಷ್ಟ್ರಕ್ಕೂ ಮತ್ತು ಧರ್ಮಕ್ಕೂ, ದೇಶ ಮತ್ತು ಧರ್ಮ ಬೇರೆ ಅಲ್ಲ, ಈ ದೇಶ ಉಳಿಬೇಕು ಅಂದ್ರೆ ಧರ್ಮ ಉಳಿಬೇಕು, ಧರ್ಮದ ರಕ್ಷಣೆ ದೇಶದಿಂದ ಆಗ್ಬೇಕು ಅಂತ. ಮತ್ತು 3 ಮುಖ್ಯವಾಗಿ ಚಾಲೆಂಜಸ್ ಅಂಡ್ ವೇ ಫಾರ್ವರ್ಡ್. ಎಷ್ಟು ಚೆನ್ನಾಗಿ ಪಾಸಿಟಿವ್ ಆಗಿ ನೋಡಿದ್ರು ಅಂದ್ರೆ ಚಾಲೆಂಜಸ್ ಮೊದಲನೇದು ತಗೊಂಡಾಗ ಅವ್ರು ಎಜುಕೇಶನ್ ತಗೊಂಡು ನ್ಯೂ ಎಜುಕೇಶನ್ ಪಾಲಿಸಿಯನ್ನ ಸೊಲ್ಯೂಷನ್ ಆಗಿ ತೋರಿಸಿದ್ರು. ಯೂತ್ ನ ತಗೊಂಡ್ರು, ಅವ್ರನ್ನ ಯಾವ ರೀತಿ ಮೌಲ್ಡ್ ಮಾಡಬಹುದು ಅಂತ. ಆಂಟರ್ಪ್ರಿನರ್ಶಿಪ್ ನ ತಗೊಂಡ್ರು, ಅದನ್ನ ಯಾವ ರೀತಿ ಜಗತ್ತಿಗೆ ನಾವು ಎಂಪ್ಲಾಯ್ಮೆಂಟ್ ಗಿವರ್ ಆಗಬಹುದು ಅಂತ ತೋರಿಸಿದ್ರು. ಅಷ್ಟಲ್ಲದೆ ಕೊನೆಗೆ ಹೇಳಿದ್ರು ಇದೆಲ್ಲದಕ್ಕೂ ಬೆಡ್ ರಾಕ್ ಯಾವುದು ಅಂದ್ರೆ ಕ್ಯಾರೆಕ್ಟರ್ ಬಿಲ್ಡಿಂಗ್. ಸೊ ಎಷ್ಟರ ಮಟ್ಟಿಗೆ ಒಂದು ವಿಚಾರ ಸರಣಿ ಇತ್ತು ಅಂದ್ರೆ ಈ ವ್ಯಾಲಿಡಿಕ್ಟರಿ ಸಮಾರೋಪ ಸಮಾರಂಭಕ್ಕೆ ಹಳೆಯ ವೇದ ಕಾಲದಿಂದ ಬಂದಂತಹ ಭಾರತವನ್ನ, ಇಂದಿನ ಭಾರತ ಮತ್ತು ಮುಂದಿನ ಭಾರತದ ಒಂದು ಚಿತ್ರಣವನ್ನ ಕೊಟ್ಟಂತೆ ಇತ್ತು. ತುಂಬಾ ಧನ್ಯವಾದಗಳು, ಧನ್ಯವಾದಗಳು ಸರ್ ತೇಜಸ್ವಿ ಸೂರ್ಯ ಸರ್, ತುಂಬಾ ಧನ್ಯವಾದಗಳು. ಇನ್ನು ಈ ಯಜ್ಞ 15 ದಿನದ ರಾಷ್ಟ್ರಯಜ್ಞ ಆಗಿದೆ ಅಂತಂದ್ಮೇಲೆ ಯಜ್ಞಕ್ಕೊಂದು ಪ್ರಸಾದ ಇರಬೇಕಲ್ವೇ? ಯಜ್ಞ ಶಿಷ್ಟ ಅಂತ ಕರೀತಾರೆ. ಆ ಯಜ್ಞ ಪ್ರಸಾದವಾಗಿ ಒಂದು ಜ್ಞಾನ ಯಜ್ಞದ ಪ್ರಸಾದವಾಗಿ ಜ್ಞಾನವೇ ಹೊರ ಬರ್ತಾ ಇದೆ. ಆ ದೃಷ್ಟಿಯಿಂದ ನಾನು ಶ್ರೀ ತೇಜಸ್ವಿ ಸೂರ್ಯ ಅವರಿಂದ ಒಂದು ಪ್ರಾರ್ಥನೆ ಮಾಡ್ಕೋತೀನಿ. ಈ 15 ವರ್ಷಗಳಿಂದ ನಡೆದು ಬಂದಿರುವಂತಹ ದಿಶಾ ಈ 74ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಒಂದು ಸ್ಪೆಷಲ್ ಎಡಿಷನ್ ಆಫ್ ನ್ಯೂಸ್ ಲೆಟರ್ ತಂದಿದೆ. ಇದರಲ್ಲಿ ಹಲವಾರು 1857ರಿಂದ ಇವತ್ತಿನ ಭಾರತದವರೆಗೆ ಆಗಿರುವಂತಹ ಹಲವಾರು ವಿಚಾರಗಳು, ಭಾರತದ ಅಭಿವೃದ್ಧಿಯ ಅಂಶಗಳನ್ನ ನೋಡಬಹುದು. ಈ ಪ್ರಸಾದವು ಇನ್ನೊಂದು 2-3 ದಿನಗಳಲ್ಲಿ ಎಲ್ಲರಿಗೂ ಕೂಡ ಫೇಸ್ಬುಕ್ ನಲ್ಲಿ ಸಿಗುತ್ತೆ. ಇವತ್ತು ಅದನ್ನ ರಿಲೀಸ್ ಮಾಡಬೇಕು ಅಂತ ನಾನು ಶ್ರೀ ತೇಜಸ್ವಿ ಸೂರ್ಯ ಅವರನ್ನ ಬೇಡ್ಕೊತೀನಿ. ತೇಜಸ್ವಿ ಸೂರ್ಯ ಸರ್, ಆನ್ಲೈನ್ ಅಲ್ಲೇ ವರ್ಚುವಲ್ ಆಗಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಆನ್ಲೈನ್ ಅಲ್ಲೇ ಹಾಗೆ ಒಂದು ಬಿಡುಗಡೆಯ ಒಂದು ವಿಶೇಷ ಒಂದು ಮಾತು ಹೇಳಿ. ಈ ಬಿಡುಗಡೆ ಮಾಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಮೈ ಬೆಸ್ಟ್ ವಿಶಸ್ ಆನ್ ದಿಸ್ ಲಾಂಚ್. ಸುಧೀರ್ ಸರ್. ತೇಜಸ್ವಿ ಸೂರ್ಯ ಸರ್ ಯಾಕೆ ನಮಗೆ ಒಂದು ಪ್ರೇರಣೆ ಆಗ್ತಾರೆ ಅಂದ್ರೆ 3-4 ವಿಚಾರಗಳಿಗೆ. ಇವತ್ತು ಅವರ ಭಾಷಣ ಕೇಳಿದವರಂತಾರೆ ಅವರ ಮಾತುಗಳಿಗೆ ನಮಗ ಅವರು ಪ್ರೇರಣೆ, ಆದರ್ಶರು ಅಂತ. ಖಂಡಿತ ಹೌದು. ಆದ್ರೆ ಅವರು ಬರೀ ಭಾಷಣದಲ್ಲಿ ಅಷ್ಟೇ ಅಲ್ಲ, ಅವರ ಕ್ರಿಯೆಯಲ್ಲಿ ಕೂಡ. ನಾವು ಬೆಂಗಳೂರು ಸೌತ್ ನಲ್ಲಿ, ನಾನು ಕೂಡ ಬೆಂಗಳೂರು ಸೌತ್ ನ ಒಬ್ಬ ಪ್ರಜೆಯಾಗಿರೋದ್ರಿಂದ ಹೇಳಿದ್ರೆ ಹಲವಾರು ಒಂದು ಇನೋವೇಟಿವ್ ಐಡಿಯಾಸ್ ನ ಮೂಲಕ, ಕ್ರಿಯೆಗಳ ಮೂಲಕ ಕೂಡ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಂದ್ರೆ ನಮ್ಮಂತಹ ಯುವಕರಿಗೆ ಯುವ ನಾಯಕತ್ವವನ್ನ ತೋರಿಸೋ ದೃಷ್ಟಿಯಲ್ಲಿ ಕೂಡ ಪ್ರೇರಣೆ ಆಗಿದ್ದಾರೆ. ಏಜ್ ವೈಸ್ ಕೂಡ ಯಂಗೆಸ್ಟ್ MP. ಈ ದೃಷ್ಟಿಯಲ್ಲಿ ದಿಶಾ ಪ್ಲಾಟ್ಫಾರ್ಮ್ಗೆ ಬಂದು ಈ ಯಜ್ಞದ ಪೂರ್ಣಾಹುತಿಯನ್ನು ನಡೆಸಿಕೊಟ್ಟಿದ್ದಕ್ಕೆ ತೇಜಸ್ವಿ ಸೂರ್ಯ ಅವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ದಿಶಾ ಮತ್ತಷ್ಟು ಗಟ್ಟಿಯಾಗಿ ಬೆಳಿಲಿ, ಇನ್ನಷ್ಟು ಲಕ್ಷಾಂತರ ಯುವಕರ ಜೀವನವನ್ನ ಮತ್ತಷ್ಟು ಧನಾತ್ಮಕವಾಗಿ ಅದು ಮುಟ್ಲಿ ಅಂತ ಹೇಳಿ ಈ ಒಂದು ಸ್ವಾತಂತ್ರ್ಯೋತ್ಸವದ ಪಾವನ ಸಂದರ್ಭದಲ್ಲಿ ನಾನು ದಿಶಾ ಸಂಸ್ಥೆಗೆ ಮತ್ತು ನಿಮ್ಮ ಎಲ್ಲ ಡೆಡಿಕೇಟೆಡ್ ವಾಲಂಟಿಯರ್ಸ್ಗೆ ನನ್ನ ಕಡೆಯಿಂದ ಶುಭ ಕಾಮನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು, ತುಂಬಾ ಧನ್ಯವಾದ. ಅಭಿಯಾನ ಕೊನೆಯಾಗ್ಲಿಕ್ಕೆ ಬಂದಿದೆ. ಆದ್ರೆ ಅಭಿಯಾನ ಕೊನೆಯಾಗೋದಕ್ಕಿಂತ ಮುಂಚೆ ಇನ್ನೊಂದು ನಿಮ್ಗೆಲ್ಲರಿಗೂ ಕೂಡ ಒಂದು ಹೊಸ ವಿಡಿಯೋವನ್ನ ತಂದಿದ್ದೀವಿ. ಈ ನಮ್ಮ ಅಭಿಯಾನ ಯಶಸ್ವಿ ಆಗಬೇಕು ಅಂತ ಹೇಳಿ 29-30 ಜನ ಮೇರು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು
Starting from the political background to the movie entertainment to the sports to the soldier, everyone have contributed. ಅವರ ವಿಶಸ್ ಮತ್ತು ಆಶೀರ್ವಚನಗಳನ್ನ, ಬ್ಲೆಸ್ಸಿಂಗ್ಸ್ ಗಳನ್ನ ಕೇಳೋಣ, ನೋಡೋಣ. ಒಂದು ಕಿರು ದೃಶ್ಯಾವಳಿ, ಭಾರತದ ನನ್ನ ಭಾರತ ಕ್ಯಾಂಪೇನ್ಗೆ ಕೊಟ್ಟಂತ ಒಂದು ಸಣ್ಣ ದೃಶ್ಯಾವಳಿ. ದಯವಿಟ್ಟು ವೀಕ್ಷಿಸಿ, ಶೇರ್ ಮಾಡಿ. ನನ್ನ ಭಾರತ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆ. ನನ್ನ ಭಾರತ ಮಾನವ ಜನಾಂಗದ ತೊಟ್ಟಿಲು. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಅಂತ ನಮ್ಮ ಹಿಂದಿನವರು ಹೇಳಿದಂಗೆ ನಮ್ಮ ಜೀವನದಲ್ಲಿ ನಾವು ತಿಳ್ಕೋಬೇಕಾದ ತುಂಬ ಇದೆ. ಅದು ನಮ್ಮ ದೇಶದ ಬಗ್ಗೆ. The West is called Bhogabhumi, whereas India is called Karmabhumi. Swami Vivekananda is the propounder of religious nationalism and he was a traditional modernizer. 73 years ago, on 15th of August 1947, India became independent. It came over centuries of sufferings and sacrifices of countless Indians. It brought with it mixed feelings of pain and pleasure. ಯುವ ಜನತೆಯಲ್ಲಿ ದೇಶಭಕ್ತಿಯನ್ನು ಜಾಗೃತಿಗೊಳಿಸಿ ನಮ್ಮ ದೇಶದ ಮಹಾನ್ ಪಾರಂಪರ್ಯ ಕುರಿತು ಅಭಿಮಾನ ಮಾಡಿಸುವ ಈ ಯುವ ಅಭಿಯಾನಕ್ಕೆ ನನ್ನ ಶುಭ ಹಾರೈಕೆಗಳು. ದಿಶಾ ಭಾರತದ ಆಸೆ, ನನ್ನ ದೇಶದ ಪ್ರತಿಯೊಬ್ಬ ತರುಣ ತರುಣಿ ಈ ದೇಶ ನನ್ನದು ಅಂತ ಎದೆ ತಟ್ಕೊಂಡು ಹೇಳಬೇಕು. ಆ ದೇಶದ ವಾರಸುದಾರರು ನಾವು. ರಾಮಾಯಣ ಮಹಾಭಾರತಗಳಂಥ ಹಿಮಾಲಯ ಸಹ್ಯಾದ್ರಿಗಳನ್ನು ನೀಡಿದಂಥ ದೇಶ ಇದು. ಅವುಗಳ ಹೆಮ್ಮೆಯ ಬೆಲೆ ಅರಿತು ನಮ್ಮ ಬಾಲು ಅರಳಬೇಕು. All this is focusing on our country, that is Bharat. It is about freedom struggle, freedom fighters, our army, our soldiers and all the warriors that are there. ವಯಮತ್ರ ಸಂಜಾತಾ ಸರ್ವೇ ಅಸ್ಮಾಕಂ ಪುಣ್ಯಂ. ನಾವು ಈ ನೆಲದಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಭಾಗ್ಯ ವಿಶೇಷ. The philosophy of Vasudhaiva Kutumbakam has been given by India to the world, which is very important philosophy even in the present day situation. We have so far been a free democratic country, but we have not yet become a strong economy. We are too much dependent on imports, especially from countries like China. That is why Prime Minister has announced a scheme of Atmanirbhar Bharat. And it's important that we know what this freedom is all about. We need to know our own struggles that we had for securing this freedom, but more importantly, we need to know the culture of this country, the great civilizational history, and all the enormous sacrifice that several thousand people have made to get us to where we are. Many unknown and known heroes, their lives are going to be narrated in the form of stories. Many great people are going to speak about the greatness of our country. Endaro Mahanubhavalu Ma Andarikku Ma Vandanu. The rich cultural heritage of India owes to the glory of its historical past. It's the land inhabited by the gods themselves and leaving behind their imprints, sense of their divine presence. Indian ethos and wisdom are in favor of Matritva and Guru Parampara. Compared to other countries of the world, only in India you will find a great respect for Mother. Guru Parampara has been the virtue of Indians since ages, since time immemorial. ನಾನು ಜಗದೀಶ್ ಅವರು ಪ್ರತಿದಿನ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ದಿಶಾ ಭಾರತ್ನಲ್ಲಿ ಈ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋದಕ್ಕೆ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. We are all Bharatiyas. We belong to Bharatam. Bharat, the very word means a land that rejoices in light. Bhasi ramate iti Bharatam. The one thought that comes to my mind is the value of diversity. This country, it is our DNA, your DNA, my DNA, everybody's DNA, that we have diversity in thought, diversity in food, diversity in culture, diversity in worshipping, diversity in deciding what is purpose of life. I think this is this DNA which has made it possible that this country and culture could survive the onslaught of foreign invasions, aggressions, and so on. It's a great way to get interesting topics about the nature of India, modern and ancient
and get a new generation to understand how this great country of ours exists today. ನಮ್ಮ ಸ್ವತಂತ್ರ ಭಾರತದಲ್ಲಿ ಹೆಚ್ಚಿನ ಸ್ವಾವಲಂಬನೆ, ಆತ್ಮನಿರ್ಭರತೆ ಹಾಗೂ ಬೆಳವಣಿಗೆಯನ್ನು ಸಾಧಿಸಲು ನಮ್ಮ ಯುವ ಶಕ್ತಿ ಯಾವ ರೀತಿ ತನ್ನ ಯೋಗದಾನವನ್ನು ಕೊಡಬಹುದು? ತಮ್ಮ ಸುತ್ತಮುತ್ತಲಿನ ಜನ ಶಿಕ್ಷಿತರಾಗಿದ್ದಾರಾ? ಆಗಿಲ್ಲ ಅಂದರೆ ತಾವು ಅವರನ್ನು ಶಿಕ್ಷಣವನ್ನು ನೀಡಬೇಕು. ನಮ್ಮ ದೇಶದ 5,000 ವರ್ಷಗಳ ಹಿಂದಿನ ಇತಿಹಾಸದಿಂದ ಹಿಡಿದು ಅಲ್ಲಿ ಆಗಲಿಂದ ನಾಯಕರು, ಅವರು ಮಾಡಿದ ಕೆಲಸಗಳು, ಅವರ ಬಲಿದಾನಗಳು, ಮತ್ತು ನಮ್ಮ ದೇಶವನ್ನು ಇನ್ನೂ ಸದೃಢಗೊಳಿಸೋದಕ್ಕೆ, ಇನ್ನೂ ಶಕ್ತಿಯುತವಾದ ಭಾರತವನ್ನು ಕಟ್ಟೋದಕ್ಕೆ ನಮ್ಮ ಕೊಡುಗೆ ಏನು, ನಮ್ಮ ಅನಿಸಿಕೆಗಳೇನು, ನಮ್ಮ ಕನಸುಗಳೇನು ಅನ್ನೋ ತಿಳಿಸುವ ವೇದಿಕೆ ನಿಮಗೋಸ್ಕರ. ನನ್ನ ಭಾರತ ಜಗತ್ತಿಗೆ ಶಾಂತಿ ಸಹಿಷ್ಣುತೆಗಳ ದಾರಿದೀಪ. ನನ್ನ ಭಾರತ ಪ್ರಪಂಚದಲ್ಲಿ ಪ್ರಕಾಶಮಾನವಾಗಿ ಬೆಳಗಲಿ, ಪ್ರಜ್ವಲಿಸಲಿ. ಒಳ್ಳೆ ಕ್ಯಾಂಪೇನ್ನ ಪ್ರಮೋಟ್ ಮಾಡೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇವತ್ತು ನಾವು ನೋಡಿದ್ರೆ ಸ್ಕೂಲ್ ಮಕ್ಕಳಲ್ಲಿ ಎಲ್ಲೋ ನಮ್ಮ ಕಲ್ಚರು, ಹಿಸ್ಟ್ರಿ ಇದೆಲ್ಲ ಒಂಚೂರು ಬಿಟ್ಟು ಹೋಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಬಹುಶಃ ಸ್ವಾತಂತ್ರ್ಯ ಬಂದು 74 ವರ್ಷಗಳಾದ ಮೇಲೆ ಈಗಲಾದರೂ ನಮ್ಮ ಇತಿಹಾಸವನ್ನ ನಾವು ರಿವಿಸಿಟ್ ಮಾಡಬೇಕಾದಂತ ಅಗತ್ಯ ಇದೆ. ಇನ್ಫ್ಯಾಕ್ಟ್ ಬ್ರಿಟಿಷರು ನಮಗೆ ಇತಿಹಾಸದ ಅಧ್ಯಯನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ, ಕಲ್ಸ್ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ವೈಜ್ಞಾನಿಕವಾಗಿ ನೈಜ ಇತಿಹಾಸದತ್ತ, ಭಾರತದ ನಿಜವಾದ ಇತಿಹಾಸದತ್ತ ಹೊರಡೋದು ನಮ್ಮ ಅಗತ್ಯ. ನಾನು ನಿಮ್ಮಲ್ಲಿ ವಿಶೇಷವಾಗಿ ಯಾರ್ಯಾರು ಕಾಲೇಜ್ನಲ್ಲಿದ್ದೀರಿ, ಯಾರು ಸ್ಕೂಲ್ನಲ್ಲಿದ್ದೀರಿ, ನನ್ನ ವಯಸ್ಸಿನ ಯಂಗ್ಸ್ಟರ್ಸ್ ನಾವೆಲ್ಲರೂ ಯಾರಿದ್ದೀವಿ, ನಾವೆಲ್ಲರೂ ಈ ದೇಶದ ಭವಿಷ್ಯ. ನಾವು ಈ ದೇಶದ ಹಿಂದಿನ ಇತಿಹಾಸ ತಿಳ್ಕೊಳ್ಬೇಕು. ಆ ಇತಿಹಾಸದ ಶಕ್ತಿಯ ಆಧಾರದ ಮೇಲೆ ಮುಂದಿನ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಈ ದೇಶದ ಭವಿಷ್ಯ ನಮ್ಮೆಲ್ಲರ ಮೇಲೂ ನಿಂತಿದೆ. ಮೈ ಭಾರತ್ ಅಭಿಯಾನದ ಜೊತೆಗೆ ನೀವು ಜೋಡಿಸ್ಕೊಂಡ್ರೆ, ನೀವು ಸೇರ್ಕೊಂಡ್ರೆ ಭಾರತವನ್ನು ಮತ್ತಷ್ಟು ಹತ್ತಿರದಿಂದ ಮತ್ತಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳೋ ಒಂದು ಅವಕಾಶ ನಿಮಗೆ ಸಿಗುತ್ತೆ. As Yogi Arvind said, we need to promote patriotic enthusiasm among college students to think and work for the betterment of this society. ಒಂದು ದಿನದ ಸ್ವಾತಂತ್ರ್ಯೋತ್ಸವವನ್ನು ನಾವು ನಿತ್ಯೋತ್ಸವವನ್ನಾಗಿ ಮಾಡುವಂತಹ ಅವಶ್ಯಕತೆ ಇವತ್ತು ಹಿಂದೆಂದಿಗಿಂತಲೂ ಕೂಡ ಹೆಚ್ಚಿದೆ ಅಂತ ನನಗನ್ಸುತ್ತೆ. Before the independence was got, there were several youth who had fought and they had given the Atmahuti for the cause of the nation. Dhingra, Bhagat Singh, Chandrasekhar Azad, Savarkar, all these people have fought with the Britishers in such a way that we should be free. In order to learn the lessons from them, Disha has organized a program for the college youth wherein which they can participate by giving the best of their performances in the creative fashion. There is so much to celebrate about our country. A nation with such great stories, great sacrifices, and great traditions and heritage, which gives us a sense of strength and courage as we build ourselves and move ahead to greater heights. Disha has started a wonderful movement this year for this Independence Day, that we would like to participate in big number the students to bring about the stories of the great people who have contributed for this struggle and also for the way of life in this country. Particularly, this program that we have has two segments. One segment is that we have this competition for the school children and college children, and second thing is evening we have extraordinary people giving us insight into our freedom struggle and their various stories from various parts of the country. They are participating in our program. Let's all encourage this program, participate in a big number. Thank you so much. Dhanyawad. ಈ ಯುವ ಅಭಿಯಾನಕ್ಕೆ ನನ್ನ ಶುಭ ಹಾರೈಕೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ನೋಡಿದ್ವಿ ಅಲ್ವಾ, ಇಂತಿಂಥ ಗಣ್ಯ ವ್ಯಕ್ತಿಗಳು, ರಾಜಕೀಯ ನಾಯಕರಿರಬಹುದು, ಶಿಕ್ಷಣ ತಜ್ಞರಿರಬಹುದು, ಸಿನಿಮಾ ತಾರೆಯರಿರಬಹುದು,
ಹಲವಾರು ಬೇರೆ ಬೇರೆ ರಂಗದಿಂದ ಬಂದು ಎಲ್ಲರೂ ಕೂಡ ನನ್ನ ಭಾರತ ಯಾವ ರೀತಿ ಇರಬೇಕು, ನನ್ನ ಭಾರತ ಎಂಥ ಒಂದು ಕನಸನ್ನ ಕಂಡಿದೆ ಅನ್ನೋದನ್ನ ಎಲ್ಲರೂ ಹೇಳಿದ್ದಾರೆ. ಆ ನನ್ನ ಭಾರತ ಕ್ಯಾಂಪೇನ್ಗೆ ಆಶೀರ್ವಾದ ಮತ್ತು ಶುಭಾಶಯಗಳನ್ನ ಕೋರಿದಂತಹ ಎಲ್ಲರಿಗೂ ಕೂಡ ಮನಃಪೂರ್ವಕ ಧನ್ಯವಾದಗಳು. ಈಗ ಈ ಅಭಿಯಾನದ ಕೊನೆಯ ಭಾಗ, ವೋಟ್ ಆಫ್ ಥ್ಯಾಂಕ್ಸ್. ಹಲವಾರು ಜನಕ್ಕೆ ಇದು ತುಂಬಾ ಪ್ರಿಯವಾಗಿರೋದು ಅಂತ ಅನ್ಸುತ್ತೆ, ತುಂಬಾ ಮುಖ್ಯವಾದ ಕೂಡ ಹೌದು. ಯಾಕೆಂದ್ರೆ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಇಸ್ ಇಂಪಾರ್ಟೆಂಟ್, ಬಿಕಾಸ್ ಗ್ರಾಟಿಟ್ಯೂಡ್ ಇಸ್ ನಾಟ್ ಒನ್ ಆಫ್ ದ ವರ್ಚ್ಯೂಸ್, ಇಟ್ ಇಸ್ ದ ಮದರ್ ಆಫ್ ಆಲ್ ವರ್ಚ್ಯೂಸ್. ಆ ದೃಷ್ಟಿಯಲ್ಲಿ ಈ ಒಂದು ಕ್ಯಾಂಪೇನ್ ಅಭಿಯಾನ, ಯುವ ಅಭಿಯಾನ ಸಕ್ಸಸ್ಫುಲ್ ಆಗ್ಲಿಕ್ಕೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಶ್ರಮಿಸಿದ್ದಾರೆ. ಅವ್ರನ್ನ ನೆನಪಿಸ್ಕೊಂಡು ಅವ್ರಿಗೊಂದು ಸ್ಮರಣೆಯಲ್ಲಿ ಧನ್ಯವಾದಗಳನ್ನ ಹೇಳೋದು ತುಂಬಾ ಮುಖ್ಯವಾಗುತ್ತೆ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ಒಂದು ಕ್ಯಾಂಪೇನ್ ಈ ಮಟ್ಟದ ಸಕ್ಸಸ್ ಆಗ್ಲಿಕ್ಕೆ ಆಶೀರ್ವಾದ ನೀಡಿದಂತಹ ಎಲ್ಲರಿಗೂ ಕೂಡ, ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಕ್ಯಾಂಪೇನ್ಗೆ ಅಂತಾನೆ ಒಂದು ಕ್ಯಾಂಪೇನ್ ಥೀಮ್ ಸಾಂಗ್ ಅನ್ನ ತಯಾರು ಮಾಡಲಾಗಿತ್ತು. ಆ ಥೀಮ್ ಸಾಂಗ್ ಅನ್ನ ಕಂಪೋಸ್ ಮಾಡಿ ಹಾಡಿ ಮಾಡಿದಂತಹ ಕಾರ್ತಿಕ್ ರಾಮನ್, ಗಿರೀಶ್ ಮತ್ತು ಪ್ರಜ್ವಲ್ ಇವ್ರನ್ನ ಕೂಡ ತುಂಬಾ ನೆನಪಿಸ್ಕೋಬೇಕು. ತುಂಬಾ ಟ್ರೆಂಡಿಯಾಗಿ ಯೂತ್ಗೂ ಮತ್ತು ದೊಡ್ಡವ್ರಿಗೂ ಕೂಡ ರೀಚ್ ಆಗೋ ರೀತಿಯಲ್ಲಿ ಒಂದು ಥೀಮ್ ಸಾಂಗ್ ನ ಪ್ರಿಪೇರ್ ಮಾಡಿದ್ರು. ಇನ್ನು ಕಳೆದ 15 ದಿನದಿಂದ ಈ ಜ್ಞಾನ ಯಜ್ಞಕ್ಕೆ ಬಂದು ಅವರ ಯೋಗದಾನವನ್ನ ನೀಡಿದಂತಹ ಸ್ಪೀಕರ್ಸ್ಗಳು, ಸ್ಟಾರ್ಟಿಂಗ್ ಫ್ರಮ್ ದ ಯೂನಿಯನ್ ಮಿನಿಸ್ಟರ್ ಟು ದ ಒರೇಟರ್ ಟು ದ ಹಿಸ್ಟಾರಿಯನ್ ಟು ದ ಥಿಂಕರ್ ಟು ದ ಆಥರ್, ಎಲ್ಲರೂ ಕೂಡ ಈ ಒಂದು ಜ್ಞಾನ ಯಜ್ಞದ ಪ್ರಸಾದವನ್ನ ನೀಡ್ಲಿಕ್ಕೆ ಬಂದ್ರಲ್ಲ, ಆ ಎಲ್ಲರಿಗೂ ಕೂಡ ಮನಃಪೂರ್ವಕ ಧನ್ಯವಾದಗಳು. ಇದು ಒಂದು ನಾಲೆಜ್ ರಿಸೋರ್ಸ್ ಆಗತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಬೆಳಗಿನ ಈ ಒಂದು ಕ್ಯಾಂಪೇನ್ ನ ಇನ್ನೊಂದು ಮುಖ್ಯವಾದ ಅಂಗ ಅಂದ್ರೆ, ಬೆಳಗ್ಗೆ ಹೊತ್ತು ಪ್ರತಿದಿನ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ನಡೆಸುತ್ತಿದ್ದಂತಹ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿದಂತಹ ಸ್ಕೂಲ್ ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟ್, ಟೀಚರ್ಸ್, ಪ್ರಿನ್ಸಿಪಲ್ಸ್ ಅಂಡ್ ಪೇರೆಂಟ್ಸ್ ಎಲ್ಲರೂ ಕೂಡ ಉತ್ಸಾಹದಿಂದ ಅವರವರ ಶಾಲೆಯ ಮಕ್ಕಳನ್ನ ಕಳಿಸಿ ನಮಗೆ 500ಕ್ಕೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ 115ಕ್ಕೂ ಹೆಚ್ಚು ಜನ ಪರ್ಫಾರ್ಮೆನ್ಸ್ ಮಾಡಿದ್ರು. ಅಷ್ಟರ ಮಟ್ಟಿಗೆ ಸೆಲೆಕ್ಷನ್ ಕೂಡ ಆಯ್ತಲ್ಲ, ಆ ಸೆಲೆಕ್ಟ್ ಮಾಡಿದಂತ ರಿವ್ಯೂವರ್ಸ್ ಕೂಡ ನೆನಪಿಸ್ಕೋಬೇಕಾದ್ರು ನಮ್ಮ ಕರ್ತವ್ಯ. ನೆಕ್ಸ್ಟ್, ಈ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಂತ ಸ್ಟೂಡೆಂಟ್ಸ್ ಮತ್ತು ಪರ್ಫಾರ್ಮ್ ಮಾಡಿದಂತಹ ನಮ್ಗೆಲ್ಲರಿಗೂ ಬೆಳಗ್ಗೆ ಹೊತ್ತು ಒಂದು ಫೀಸ್ಟ್, ಯಾಕೆಂದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಪೇಟ್ರಿಯಾಟಿಸಮ್ ನ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಸಲಾ. ವಾಲಂಟಿಯರ್ಸ್ ಹಾಗೆ ಪ್ರತಿದಿನ 30ಕ್ಕೂ ಹೆಚ್ಚು ಅನ್ಸಂಗ್ ಹೀರೋಗಳನ್ನ, ಕಥೆಗಳನ್ನ ತಿಳಿಸಿದೆ. ಇವತ್ತು ಕೂಡ ಯಾರಿಗಾರು ನಿಮ್ಗೆ ಕೇಳಬೇಕು ಅಂತ ಇದ್ರೆ ನಮ್ಮ ಫೇಸ್ಬುಕ್ ಲೈವ್ ನಲ್ಲಿ ಇದ್ದಂತಹ ವಿಡಿಯೋಗಳನ್ನ ನೋಡಿದ್ರೆ ಯಾರು ಹೆಸರೇ ಕೇಳಿದಿರುವಂತಹ ಆ ವ್ಯಕ್ತಿಗಳ ಪರಿಚಯವನ್ನ ಮಾಡಿಕೊಟ್ಟಂತಹ ಎಲ್ಲ ವಾಲಂಟಿಯರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿದಿನ ತಪ್ಪದೆ ನಮ್ಮ ಮೀಡಿಯಾ ಮಿತ್ರರು, ನಮ್ಮ ಮೀಡಿಯಾ ಫ್ರೆಂಡ್ಸ್ ಪ್ರತಿದಿನ ಅವರ ಒಂದು ಕಾಲಮ್ ನಲ್ಲಿ ಹಿಂದಿನ ದಿನ ಏನಾಯ್ತು ಮತ್ತು ಇಂದಿನ ದಿನ ಏನಿದೆ ಅಂತ ಹೇಳಿ ನೋಟ್ ಮಾಡಿ ಅದನ್ನ ರಿಪೋರ್ಟ್ ವರದಿಯನ್ನ ಕೊಡ್ತಾ ಇದ್ರಲ್ಲ, ಆ ಮಾಧ್ಯಮ ಮಿತ್ರದವ್ರಿಗೆ ಅನಂತಾನಂತ ಧನ್ಯವಾದಗಳು. ಇನ್ನು ಮನೆಯವರೇ ಆದ್ರೂ ಕೂಡ ಅವ್ರಿಗೂ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ವಾಲಂಟಿಯರ್ಸ್ ಆರ್ ದ ಕೋರ್ ಆಫ್ ದಿಶಾ. ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ವಾಲಂಟಿಯರ್ಸ್ ಇಂದ. ಅದು ವಾಲಂಟಿಯರ್ಸ್ ಆಗಿದ್ದಂತ ದಿಶಾ ಕುಟುಂಬದವರು ಇರ್ಬೋದು, ಸ್ಟೂಡೆಂಟ್ ವಾಲಂಟಿಯರ್ಸ್ ಇರಬಹುದು, ಹಲವಾರು ಜನ ಹಗಲು ರಾತ್ರಿ ಅಂದಲೇ ಇದಕ್ಕಾಗಿ ಕೆಲಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು 15 ದಿನದ ಇಂಥ ಒಂದು ಮಹತ್ತಾದ ಕಾರ್ಯ ಮಾಡ್ಲಿಕ್ಕೆ ಎಷ್ಟು ಜನರ ಯೋಗದಾನ ಇರುತ್ತೆ ಅಂತ, ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ. ಇದರಲ್ಲಿ ಹಲವಾರು ಜನಕ್ಕೆ ಪ್ರೆಷರೈಸ್ಡ್ ಆಗಿದ್ರು ಕೂಡ ಅದನ್ನ ಪ್ಲೆಷರ್ ಅಂತ ತಿಳ್ಕೊಂಡು ಮಾಡಿದಂತಹ ಎಲ್ಲ ದಿಶಾ ಕುಟುಂಬ ಪರಿವಾರದವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಕೊನೆಯದಾಗಿ, ಯಾವುದೇ ಕೆಲಸ ನೆರವೇರಬೇಕು ಅಂತಂದ್ರೆ ಮನುಷ್ಯ ಪ್ರಯತ್ನ ಎಷ್ಟು ಮುಖ್ಯವೋ ದೈವ ಕೃಪೆ ಕೂಡ ಅಷ್ಟೇ ಮುಖ್ಯ. ಇಂಥ ಒಳ್ಳೆ ಒಂದು ನೋಬೆಲ್ ಕಾಸ್ ಒಂದು ಸಕ್ಸಸ್ಫುಲ್ ಆಗ್ಬೇಕು ಅಂತಿದ್ರೆ ಅದಕ್ಕೆ ಭಗವತ್ ಕೃಪೆ ಬೇಕು. ಭಗವಂತನನ್ನ ಮನಸ್ಸಿನಿಂದನೇ ವಂದಿಸ್ತೀನಿ. ಇಷ್ಟೆಲ್ಲ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ನೋಡಿದ್ವಿ ಅರವಿಂದರನ್ನ ಹಲವಾರು ಜನ ಕೋಟ್ ಮಾಡಿದಾಗ ಅದ್ರಲ್ಲಿ ಗೊತ್ತಾಗುತ್ತೆ. ಅರವಿಂದರ್ ಹೇಳ್ತಾರೆ, ದ ಕಂಟ್ರಿ ಹೂಸ್ ಯಂಗರ್ ಜನರೇಷನ್ ಆರ್ ಇನ್ಸ್ಪೈರ್ಡ್ ಬೈ ದ ಗ್ಲೋರೀಸ್ ಆಫ್ ದ ಪಾಸ್ಟ್, ನೋಸ್ ದ ಪೇನ್ಸ್ ಆಫ್ ದ ಪ್ರೆಸೆಂಟ್ ಅಂಡ್ ಹ್ಯಾವ್ ದ ಡ್ರೀಮ್ಸ್ ಆಫ್ ದ ಫ್ಯೂಚರ್, that country can move towards progress. ಈ ದೃಷ್ಟಿಯಲ್ಲಿ 15 ದಿನದಲ್ಲಿ ನಾವು ನಿಮ್ಮ ಎಲ್ಲರಿಗೂ ಕೂಡ ನಮ್ಮ ಗತ ವೈಭವವನ್ನು ತೋರಿಸಿದ್ದೀವಿ. ಇಂದಿನ ಭಾರತದ ಸವಾಲುಗಳನ್ನ ನಮ್ಮ ಕಣ್ಣು ಮುಂದೆ ತಂದಿಟ್ಟಿದ್ದಾರೆ ಮತ್ತು ಮುಂದಿನ ಕನಸು ನಮ್ಮ ಹೃದಯದಲ್ಲೇ ಇದೆ. ಅದು ನನ್ನ ಭಾರತ ಶ್ರೇಷ್ಠ ಭಾರತ, ನನ್ನ ಭಾರತ ಸದೃಢ ಭಾರತ, ನನ್ನ ಭಾರತ ಸಮರ್ಥ ಭಾರತ, ನನ್ನ ಭಾರತ ಆತ್ಮನಿರ್ಭರ ಭಾರತ, ನನ್ನ ಭಾರತ ವಿಶ್ವಗುರು ಭಾರತ. ಈ ನನ್ನ ಭಾರತವನ್ನ ಸೃಷ್ಟಿ ಮಾಡೋದು ನಮ್ಮ ಕೈಯಲ್ಲೇ ಇದೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದೇ ಒಂದು ಐಟಮ್ ಅಂದ್ರೆ ಐಟಿ. ಐಟಿ ಇಸ್ ದ ಬಸ್ ವರ್ಡ್ ಟುಡೇ. ಐಟಿ ಅಂದ್ರೆ ಏನು? ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನಮ್ಮಲ್ಲಿ ಹಲವಾರು ಜನಕ್ಕೆ ಅನ್ಸಿದ್ರೆ,
IT ಅಂದ್ರೆ ಇನ್ನೊಂದು ಅರ್ಥ ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ಈ 15 ದಿನದ ಈ ಲೆಕ್ಚರ್ ಸೀರೀಸ್ ಮತ್ತು ಈ ಕ್ಯಾಂಪೇನ್ ನ ಮೂಲಕ ನಮ್ಮ ಒಂದು ಹೃದಯದಲ್ಲಿ ಒಂದು ಸಣ್ಣ ಪರಿವರ್ತನೆ ಆದ್ರೆ, ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಆದ್ರೆ ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮೇಶನ್, ದಟ್ ಇಸ್ ಅಗೇನ್ IT, ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ. ಆದ್ರೆ ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮ್ ಆಗೋದು ನಮ್ಮ ದಿಶಾದ ಉದ್ದೇಶ ಅಲ್ಲ. ದಿಶಾದ ಉದ್ದೇಶ ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮ್ ಆಗೋದ್ರ ಮೂಲಕ ಇನ್ನೊಂದು ITಗೆ ಹೋಗ್ಬೇಕು, ದಟ್ ಈಸ್ ಇಂಡಿಯಾ ಟ್ರಾನ್ಸ್ಫಾರ್ಮೇಶನ್. ಸೊ ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮೇಶನ್ ಟು ಇಂಡಿಯಾ ಟ್ರಾನ್ಸ್ಫಾರ್ಮೇಶನ್ಗೆ ಹೋಗ್ಬೇಕು ಅಂತ ಇಂಥ ಒಂದು ಮಹತ್ತರವಾದ ಉದ್ದೇಶವನ್ನ ಇಟ್ಕೊಂಡಂತ ಈ ಅಭಿಯಾನ ಕೊನೆಗೆ ಬಂದಿದೆ. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಧನ್ಯವಾದ ಹೇಳೋದು ನಾನು ಮರ್ತೆ. ಯಾರು ಅಂತಂದ್ರೆ ನೀವುಗಳು. ಲಕ್ಷಾಂತರ ಜನ ಈ 15 ದಿನದಲ್ಲಿ ಒಂದು ಸಂಖ್ಯೆನ ನೋಡ್ತಾ ಇದ್ದಾಗ 5 ಲಕ್ಷಕ್ಕೂ ಹೆಚ್ಚು ವ್ಯೂಸ್ಗಳು ಬಂದಿದೆ. ಈ 5 ಲಕ್ಷ ಜನ ನೋಡಿ ಅಪ್ರಿಶಿಯೇಟ್ ಮಾಡಿ ಶೇರ್ ಮಾಡಿದೀರಾ. ಹಲವಾರು ಜನ ನಿಮ್ಮ ಸ್ಟೇಟಸ್ಗಳಲ್ಲಿರಬಹುದು, ಫೇಸ್ಬುಕ್ ಗಳಲ್ಲಿರಬಹುದು, ಹಲವಾರು ಕಡೆ ಈ ಒಳ್ಳೆಯ ವಿಚಾರ ಹರಡಬೇಕು ಅಂತ ಶೇರ್ ಮಾಡಿರುವಂತಹ ಎಲ್ಲ ರಾಷ್ಟ್ರ ಭಕ್ತ ಮಿತ್ರರಿಗೆ ನನ್ನ ಮನಃಪೂರ್ವಕ ಧನ್ಯವಾದಗಳು. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.